ವೆಹಿಕಲ್ ಅಲ್ಲಿ ಹೋಗ್ತಾ ಇದ್ರ? ಇಲ್ಲಿ ನಡ್ಕೊಂಡೆ ಹೋಗ್ಬೇಕು. ಸರಿ, ಫೇಲ್ ಆಗ್ತೀನಿ, SLC ಪಾಸ್ ಆಗೋದಿಲ್ಲ. ನೀವು ದೊಡ್ಡ ಮಟ್ಟದಲ್ಲಿ ಅಭಿವೃದ್ಧಿ ಮಾಡಿರೋದು ಅಂದ್ರೆ ಯಾವ ಹೋಬಳಿಗೆ ಯಾವ ರೀತಿಯಾದಂತ ಒಂದು ಸಪೋರ್ಟ್ ಕೊಡ್ತಾರೆ? ಮಾಜಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾದಂತ ಜಯಣ್ಣ ಅವರು ನಮ್ ಜೊತೆ ಇದ್ದಾರೆ. ಅವರು ಕ್ಷೇತ್ರದ ಬಗ್ಗೆ ಏನ್ ಹೇಳ್ತಾರೆ ಅವ್ರ ಹತ್ರನೇ ಕೇಳ್ಕೊಂಬರೋಣ, ಬನ್ನಿ. ನಮಸ್ಕಾರ ನಮಸ್ಕಾರ ಸರ್. ಈಗ ನೀವು ಬಾಲ್ಯದಿಂದ ಎಲ್ಲ ಯಾವ ತರ ಇತ್ತು ನಿಮ್ದು ರಾಜಕೀಯ ಬಾಲ್ಯ ಜೀವನ ಯಾವ ತರ ಇತ್ತು? ವಿರಾಜನಹಳ್ಳಿನಲ್ಲಿ ಹುಟ್ಟಿ ಬೆಳೆದಿರೋದು. ನಮ್ ತಂದೆ ಕೃಷಿಕರು, ವ್ಯವಸಾಯ ಮಾಡ್ಕೊಂಡು ಬದುಕ್ತಂತ ಜನ. ನಮ್ ತಾಯಿ ಕೂಡ ವ್ಯವಸಾಯದವರು. ಹೋಬಳಿನಲ್ಲಿ ಯಲ್ಲದಕೆರೆ ಗ್ರಾಮ ಪಂಚಾಯತಿ ವ್ಯಾಪ್ತಿನಲ್ಲಿರೋಂತ ಸಣ್ಣ ಹಳ್ಳಿ, ಬಹಳ ಹಿಂದುಳಿದಂತ ಕುಗ್ರಾಮ ಅದು. ಅಲ್ಲಿ ಕರೆಂಟು ಇರ್ಲಿಲ್ಲ, ರಸ್ತೆ ಇರ್ಲಿಲ್ಲ, ಶಾಲೆ ಇರ್ಲಿಲ್ಲ, ಏನ್ ಇಲ್ದಂತ ಕುಗ್ರಾಮದಲ್ಲಿ ಹುಟ್ಟಿ ಬೆಳೆದಂತ ನಾನು 1960ರಲ್ಲಿ ಸೆಪ್ಟೆಂಬರ್ 10ನೇ ತಾರೀಕು ನಾನು ಇಲ್ಲೇ ಪ್ರೈಮರಿ ಸ್ಕೂಲನ್ನ ನಮ್ಮೂರಲ್ಲೇನೆ ವಿದ್ಯಾಭ್ಯಾಸ ಮಾಡಿ, ಮಿಡ್ಲ್ ಸ್ಕೂಲ್ಗೆ ಯಲ್ಲದಕೆರೆಗೆ ಅಲ್ಲಿಂದ ಸುಮಾರು 8 ಕಿಲೋಮೀಟರ್ ಪ್ರತಿದಿನ ಬೆಳಿಗ್ಗೆ ಹೋಗಿ ಸಂಜೆ ವಾಪಸ್ ಬರ್ಬೇಕಾಯ್ತು. 8 ಕಿಲೋಮೀಟರ್ ನಡೆದಾಡಿ ಮಿಡ್ಲ್ ಸ್ಕೂಲ್ ವಿದ್ಯಾಭ್ಯಾಸ ಆಯ್ತು. ವೆಹಿಕಲ್ ಅಲ್ಲಿ ಹೋಗ್ತಾ ಇದ್ರ? ಇಲ್ಲಿ ನಡ್ಕೊಂಡೆ ಹೋಗ್ಬೇಕು, ಚಪ್ಲಿ ಇರ್ಲಿಲ್ಲ. ಚಪ್ಲಿ ಇಲ್ದಂಗ್ ನಡ್ಕೊಂಡ್ ಹೋಗಂತ ಕಷ್ಟದ ಪರಿಸ್ಥಿತಿ. ಹಾಗಂತ ಹೇಳಿ ಕುಂಬಕ್ಕೇನು ತೀರಾ ಬಡತನ ಏನಲ್ಲ, ಕೃಷಿಕರು ಅಷ್ಟೇ. ನಮ್ಮ ಜೀವನಕ್ಕೆ ನಮ್ಮ ಮನೆಯವ್ರಕ್ಕೆ ನಾವು ಬದುಕಂತ ಇದು. ನಾವೇನಂತ ದೊಡ್ಡ ಶ್ರೀಮಂತರಲ್ಲ, ಅಂತ ಕುಟುಂಬದಲ್ಲಿ ನಾವು ಹುಟ್ಟಿಲ್ಲ. ಯಲ್ಲದಕೆರೆ ವಿದ್ಯಾಭ್ಯಾಸ ಮಿಡ್ಲ್ ಸ್ಕೂಲ್ ಆದ್ಮೇಲೆ ಇಲ್ಲಿಗೆ ಪ್ರೌಢಶಾಲೆಗೆ ಹಿರಿಯೂರು ಜೂನಿಯರ್ ಕಾಲೇಜ್ಗೆ 71, 72ರಲ್ಲಿ ಸೇರ್ಪಡೆ ಆಗ್ತೀನಿ. 74ರಲ್ಲಿ ಬಂದು SLC ವರ್ಗು ವಿದ್ಯಾಭ್ಯಾಸ ಮಾಡ್ತೀನಿ. 2 ಸಾರಿ ಫೇಲ್ ಆಗ್ತೀನಿ, SLC ಪಾಸ್ ಆಗೋದಿಲ್ಲ. ಆಮೇಲೆ ಅಲ್ಲಿಂದ ಮತ್ತೆ ಸಪ್ಲಿಮೆಂಟರಿ ಎಕ್ಸಾಮ್ ತಗೊಂಡು ಪಾಸ್ ಮಾಡ್ಕೊಂಡು ಊರಲ್ಲೇ ಇರ್ತೇನೆ. ಊರಲ್ಲಿ ವ್ಯವಸಾಯ ಮಾಡ್ತೀನಿ. ನಮ್ಮ ಅಣ್ಣನ ಜೊತೆಗೆ ಸುಮಾರು ಒಂದು 2-3 ವರ್ಷ ಅಲ್ಲಿ ವ್ಯವಸಾಯ ಮಾಡ್ತೇನೆ. ನನಗೆ ವ್ಯವಸಾಯ ಮಾಡೋದೆಲ್ಲ ಬರುತ್ತೆ. ಎತ್ತಿನ ಬೇಸಾಯ ಮಾಡೋದೇ ಬರುತ್ತೆ ನನಗೆ. ಬೇಸಾಯ, ಮಡಿಕೆ ಹೊಡಿಯೋದು, ಕುಂಟೆ ಹೊಡಿಯೋದು, ಕೂರ್ಗೆ ಹೊಡಿಯೋದು, ಎಡೆ ಕುಂಟೆ ಹೊಡಿಯೋದು, ಅವೆಲ್ಲ ಹಳ್ಳಿ ಭಾಷೆನಲ್ಲಿ ಗೊತ್ತಿರೋರಿಗೆ ಮಾತ್ರ ನಾನು ಹೇಳಿದ ಭಾಷೆಗಳು ಏನು, ಕೆಲಸ ಏನು ಅಂತ ಹಳ್ಳಿನಲ್ಲಿ ಇರೋಂತ ನಮ್ಮ ರೈತ ಬಾಂಧವರಿಗೆಲ್ಲ ಗೊತ್ತಾಗುತ್ತೆ. ಪೇಟೆನಲ್ಲಿ ಬೆಳೆದಿರೋರಿಗೆ ಕುಂಟೆ ಅಂದ್ರೇನು, ಎಡೆ ಕುಂಟೆ ಅಂದ್ರೇನು ಮತ್ ಗೊತ್ತಿರೋದಿಲ್ಲ. ಮಾಡೋದ್ ಕಷ್ಟ. ಅಂತ ಕಷ್ಟನ ನಾನು ಬಿದ್ದಿದ್ದೀನಿ, ನೀರಿಕ್ಕಿದ್ದೀನಿ. ಆಮೇಲೆ ಟ್ರ್ಯಾಕ್ಟರ್ ತಾಂಬ್ತೀವಿ. ಹಂಗಾಗಿ ಟ್ರ್ಯಾಕ್ಟರ್ ಬೇಸಾಯನೂ ಮಾಡಿದ್ದೀನಿ. ನನಗೆ ಬೇಸಾಯ ಎಲ್ಲ ಬರುತ್ತೆ, ತೋಟದ ಕೆಲಸ ಎಲ್ಲ ಬರುತ್ತೆ. ತದನಂತರ ನಾನು 1983ರಲ್ಲಿ ಯಲ್ಲದಕೆರೆ VSSN ಅಧ್ಯಕ್ಷನಾಗಿ ಆಯ್ಕೆ ಆಗ್ತೀನಿ. 83ರಲ್ಲಿ. ನಮ್ಮ ಜೊತೆಗೆ ಅವತ್ತು ಗುರುಗಳು ಬ್ಯಾರ್ಮಡು ಜ್ಞಾನದೇವಪ್ಪ ಅಂತ ತಾಲೂಕ್ ಬೋರ್ಡ್ ಪ್ರೆಸಿಡೆಂಟ್ ಆಗಿದ್ರು ಅವಾಗ. ತಾಲೂಕ್ ಬೋರ್ಡ್ ನಮ್ಮವ್ರೆ ನನ್ನ ಜೊತೆಗೆ ಎಕ್ಕೆಂಡು ಜೊತೆಗೆ ಓಡಾಡ್ತಿದ್ವಿ. ಅವಾಗ ತಾಲೂಕ್ ಬೋರ್ಡ್ ಪ್ರೆಸಿಡೆಂಟ್ ಆಗಿದ್ರು ಅವರು. ನನ್ನನ್ನ ಯಲ್ಲದಕೆರೆ VSSN ಅಧ್ಯಕ್ಷನಾಗಿ ಮಾಡೋದಿಕ್ಕೆ ಅವರು ಕೂಡ ಸಹಕಾರಿ ಆದ್ರು ಅವತ್ತು 83ರಲ್ಲಿ. ಆಗ 85ರಲ್ಲಿ ನಮ್ಮ ಯಶೋಧರಣ್ಣರು ನನಗೆ ದಿಂಡಾವರ ಮಂಡಲ್ ಪಂಚಾಯಿತಿ ಚುನಾವಣೆ ನಿಲ್ಲೋದಿಕ್ಕೆ ಅವಾಗ B.Pharm ಕೊಟ್ರು. ಜನತಾ ಪಕ್ಷ ಚಕ್ರದೊಳಗೆ ನೇಗ್ಲೊತ್ತ ರೈತನ್ ಗುರ್ತು ಜನತಾ ಪಕ್ಷ. ಇನ್ನ ಜನತಾದಳ ಇಲ್ಲ. ಅಂದ್ರೆ ದೇವೇಗೌಡರು ಮಂತ್ರಿ ಆದಾಗೆಲ್ಲ ಜನತಾ ಪಕ್ಷ ಅಂತ, ಹೌದು, ಜನತಾ ದಳ ಅಂತ ಇರ್ಲಿಲ್ಲ. ಅವಾಗ ಜನತಾ ಪಕ್ಷದಲ್ಲಿ ನನಗೆ ಮಂಡಲ್ ಪಂಚಾಯತಿ ಟಿಕೆಟ್ ಕೊಟ್ರು. ನಮ್ಮೂರಲ್ಲಿ ನಾನು ಆಯ್ಕೆ ಆದೆ, ಮಂಡಲ್ ಪಂಚಾಯತ್ ಮೆಂಬರ್ ಆಗಿ ಆಯ್ಕೆಯಾಗಿ 85ರಿಂದ 90ರವರೆಗೂ ದಿಂಡಾವರ ಮಂಡಲ್ ಸದಸ್ಯನಾಗಿ ಕೆಲಸ ಮಾಡಿದೆ. ತದನಂತರ ಹಿರಿಯೂರಿಗೆ ಜ್ಞಾನದೇವಪ್ಪರ ಜೊತೆಗೆ ಮತ್ತೆ ಮಂಡಲ್ ಪಂಚಾಯತಿ ಮೆಂಬರ್ ಆಗಿರೋದ್ರಿಂದ ಈ ಮನೆಗಳು ಕೊಡ್ಸೋಂಥದ್ದು ಅಂತ ಕೆಲಸಗಳಿಗೆ ಬರ್ತಾ ಇದ್ದೆ. ನಾನು ಬರ್ಬೇಕಾದ್ರೆ ಯಶೋಧರಣ್ಣ ಪರಿಚಯ ಆಗಿ ನನ್ನನ್ನ ಸಂಘಟನಾ ಕಾರ್ಯದರ್ಶಿ ಅಂತ ಮಾಡಿದ್ರು. ಜನತಾದಳದಲ್ಲಿ ಸಂಘಟನಾ ಕಾರ್ಯದರ್ಶಿ ಅಂತ ಮೊದಲಿಗೆ ಫಸ್ಟ್ ಅವರು ಯಶೋಧರಣ್ಣರೇ ಮಾಡಿದ್ದು. ಅದರಲ್ಲಿ ಒಂದು 4-5 ವರ್ಷ ಕೆಲಸ ಮಾಡಿದೆ. 94ರಲ್ಲಿ ಮಂಜುನಾಥ್ ಸಾಹೇಬ್ರು ಮಂತ್ರಿ ಆದ್ರು. ಮೊದಲಿಂದಲೂ ನಾನು JDS ಪಕ್ಷ, ಜನತಾ ಪಕ್ಷದಲ್ಲೇ ಇದ್ದನು. ಆ ಸಂದರ್ಭದಲ್ಲಿ ಇವ್ರಿಗೆ ಯಾರಿಗೆ ನಮ್ಮ VS ಉಗ್ರಪ್ಪ ಅವ್ರಿಗೆ ಒಂದ್ಸಾರಿ ಪಾರ್ಲಿಮೆಂಟ್ ಟಿಕೆಟ್ ಕೊಟ್ರು. ಅವಾಗ ಸಲ್ಕೆ ಗುರ್ತು, ಸಲ್ಕೆ ದೇವೇಗೌಡರು ಜನತಾ ಪಕ್ಷ ಅಂತ ಹೇಳಿ ಸಲ್ಕೆ ಗುರ್ತು ತಾಂಡಿದ್ರು. ಅದರಲ್ಲಿ ಸ್ವಲ್ಪ ದಿವಸ ಪಕ್ಷ ಇತ್ತು. ಆ ಸಂದರ್ಭದಲ್ಲಿ ಬಂದಂತ ಚುನಾವಣೆಗೆ ಪಾರ್ಲಿಮೆಂಟ್ಗೆ VS ಉಗ್ರಪ್ಪರಿಗೆ ಟಿಕೆಟ್ ಕೊಟ್ಟಿದ್ರು ಪಾರ್ಲಿಮೆಂಟ್ಗೆ. ಅದಾದ ನಂತರ ಟ್ರ್ಯಾಕ್ಟರ್ ಬಂತು. ಟ್ರ್ಯಾಕ್ಟರ್ ಸಲ್ಕೆ ಆದ್ಮೇಲೆ ಟ್ರ್ಯಾಕ್ಟರ್ ಬಂತು. ಟ್ರ್ಯಾಕ್ಟರ್ ಆದ್ಮೇಲೆ ತೆನೆ ಹೊತ್ತ ಮಹಿಳೆ ಬಂದಿರೋದು. ಅಂದ್ರೆ ಒಂದು 10-15 ವರ್ಷದ ತೆನೆ ಹೊತ್ತ ಮಹಿಳೆ ಬಂತು. ಅವಾಗ ಇಲ್ಲಿ ನಮ್ಮ ಹಿರಿಯೂರು ತಾಲೂಕಲ್ಲಿ ಒಬ್ರು ಉಗ್ರಪ್ಪರ ಜೊತೆಗೆ ಪ್ರಸನ್ನ ಕುಮಾರ್ ಅಂಬರ್ಗೆ ಟಿಕೆಟ್ ಕೊಟ್ಟಿದ್ರು ಅಸೆಂಬ್ಲಿಗೆ. ಪಾರ್ಲಿಮೆಂಟ್ಗೆ ಅವ್ರಿಗೆ ಕೊಟ್ಟಿದ್ರು, ಅಸೆಂಬ್ಲಿಗೆ ಪ್ರಸನ್ನ ಕುಮಾರ್ ಕೊಟ್ಟಿದ್ರು. ಅವರು KPSC ಚೇರ್ಮನ್ ದುಗ್ಗಪ್ಪ ಅಂತ ಇದ್ರು.
ಅವ್ರ ಮಗ ಅವರು ಮಿಲ್ಕ್ ಡೈರಿನಲ್ಲಿ ಅವರು ಕೆಲಸ ಮಾಡ್ತಾ ಇದ್ರು. ಅವರಿಗೆ ಕರೆದು ಟಿಕೆಟ್ ಕೊಟ್ಟಿದ್ರು. ಇಬ್ರು ಸೋತ್ರು. ಅಂದ್ರೆ ಅವತ್ತಿಂದ ನಾವು ಈ ತರ ಹಂತ ಹಂತವಾಗಿ ಮೇಲೆ ಬಂದಿರೋರು. ಹ ಮೊದ್ಲು ಜನತಾ ಪಕ್ಷ ಚಕ್ರದೊಳಗೆ ನೇಗ್ಲೋತ್ ರೈತನ್ ಗುರ್ತು, ಆಮೇಲೆ ಈ ಸಲಿಕೆ, ಆಮೇಲೆ ಈ ಟ್ರ್ಯಾಕ್ಟ್ರು, ಆಮೇಲೆ ತೆನೆ ಹೊತ್ತ ರೈತ ಮಹಿಳೆ. ಈ ತರ ಬಂದಿರೋದು. 94ರಲ್ಲಿ ಮಂಜುನಾಥ್ ಸಾಹೇಬ್ರು ಇಲ್ಲಿ MLA ಮಂತ್ರಿ ಆಗಿದ್ರು. ಆ ಸಂದರ್ಭದಲ್ಲಿ ಒಂದು 4 ಜನ ಲ್ಯಾಂಡ್ ಗ್ರಾಂಟ್ ಕಮಿಟಿ ಮೆಂಬರ್ ಮಾಡಿದ್ರು. ಅಬ್ಬಿನಹಳ್ಳಿ ಮಂಜಣ್ಣ, ಎಮು ಮಂಜುನಾಥ್ ಅಂತ, ಆಮೇಲೆ MD ರವಿ ಅವರು, ಸೌಭಾಗ್ಯವತಿ ದೇವರವರು, ನಾನು 4 ಜನನ ಲ್ಯಾಂಡ್ ಗ್ರಾಂಟ್ ಕಮಿಟಿ ಮಾಡಿದಾಗ ನಾನು ನಮ್ಮ ಭಾಗ ಬಹಳ ಹಿಂದುಳಿದಂತ ಪ್ರದೇಶ, ಬರೇ ಎಕ್ಸೈಸ್ ಲ್ಯಾಂಡ್, ಗೌರ್ಮೆಂಟ್ ಲ್ಯಾಂಡ್, ಜಮೀನುಗಳೇ ಕಡಿಮೆ. ಅಂತ ಸಂದರ್ಭದಲ್ಲಿ ಇಡೀ ತಾಲೂಕಿನಾದ್ಯಂತ ನಾನು 8 ರಿಂದ 9,000 10,000 ಎಕರೆ ಜಮೀನು ಲ್ಯಾಂಡ್ ಗ್ರಾಂಟ್ ಅಲ್ಲಿ ಫ್ರೀ ಆಗಿ ರೈತರಿಗೆ ಮಾಡ್ಕೊಂಡವ್ರಿಗೆ ಬಕ್ರಕುಂಬ ಸಾಗುವಳಿ ಮಾಡಿದಾಗ ಎಲ್ಲ ಮಂಜೂರು ಮಾಡಿಸ್ಕೊಟ್ವಿ. ಫ್ರೀ ಆಗಿ ರೆಂಟ್ ಅಲ್ಲ, ಕೋರಿಗೂ ಅಲ್ಲ, ಆತರ ಅಲ್ಲ, ಫ್ರೀ ಆಗಿ ದರ್ಖಾಸ್ತ್ ಮಂಜೂರು. ದರ್ಖಾಸ್ತ್ ಕಮಿಟಿ ಮೆಂಬರ್ ನಾನು. ಆ ಮೆಂಬರ್ ಆಗಿದ್ದಾಗ ನಾವೇ ಆ ಜಮೀನು ಹಂಚಿಕೆ ಮಾಡೋಂಥದ್ದು. ಅಧ್ಯಕ್ಷರು ಮಂಜುನಾಥ್ ಸಾಹೇಬ್ರು, ಆ ಕಮಿಟಿ ಮೆಂಬರ್ ನಾನು ಒಬ್ಬ. ಅದರಲ್ಲಿ 8-10,000 ಎಕರೆ ಜಮೀನನ್ನ ನಾವು ನಮ್ಮ ತಾಲೂಕಿನ ರೈತರಿಗೆ ಕೊಡ್ಸೋದ್ರಲ್ಲಿ ನಾವು ಕೂಡ ಸಾಕಷ್ಟು ಕೆಲಸ ಮಾಡಿದ್ವಿ. 96ರಲ್ಲಿ ನನ್ನನ್ನ ಯಶೋಧರಣ್ಣವರು ತಾಲೂಕ್ JDS ಅಧ್ಯಕ್ಷರಾಗಿ ನೇಮಕ ಮಾಡ್ತಾರೆ. 96ರಲ್ಲಿ ತಾಲೂಕ್ JDS ಅಧ್ಯಕ್ಷರಾಗಿ 96ರಲ್ಲಿ ಆಯ್ಕೆ ಮಾಡಿದಂತ ಸಂದರ್ಭದಲ್ಲಿ ಸಾಕಷ್ಟು ಕೆಲಸಗಳು ಮಾಡೋದಕ್ಕೆ ನಾನು ನಮ್ಮ ಮಂಜುನಾಥ್ ಸಾಹೇಬ್ರು MLA ಮಂತ್ರಿ ಎಲ್ಲ ಇರೋದ್ರಿಂದ ಎಲ್ಲಾ ಭಾಗದಲ್ಲಿ ಹೈಸ್ಕೂಲ್ ಮಾಡ್ಸೋಂಥದ್ದು, ರಸ್ತೆಗಳು ಮಾಡ್ಸೋಂಥದ್ದು, ಹಾಸ್ಟೆಲ್ಗಳು ಮಾಡ್ಸೋಂಥದ್ದು, ಕಾಲೇಜ್ಗಳು ಮಾಡ್ಸೋಂಥದ್ದು, ಅದನ್ನೆಲ್ಲ ಮಂಜುನಾಥ್ ಸಾಹೇಬ್ರನ್ನ ಇಟ್ಕೊಂಡು ನಮ್ ಕಲ್ವಳ್ಳಿ ಭಾಗ ಬಹಳ ಹಿಂದುಳಿದಿತ್ತು. ಕೆಲವು ಗ್ರಾಮಗಳಲ್ಲಿ ಕರೆಂಟೇ ಇರ್ಲಿಲ್ಲ. ಆ ಟೈಮಲ್ಲಿ ಕರೆಂಟೇ ಇಲ್ಲ. ಹಳ್ಳಿಗಳಲ್ಲಿ ಅಷ್ಟೊಂದು ಹಿಂದುಳಿದಂತ ಗ್ರಾಮಗಳವು. ಹಾಗಾಗಿ ಅವನ್ನೆಲ್ಲ ಕೆಲಸ ಮಾಡಿಸಿದ್ವಿ. ಅದನ್ನ ನಮ್ ಭಾಗದಲ್ಲಿ ಹೈಸ್ಕೂಲ್ ಇಲ್ಲದೆ ಇರೋದ್ರಿಂದ ಎಲ್ಲ ಬರೇ ಕುರಿದನ ಕಾಯೋದು, ಬೇಸಾಯ ಮಾಡೋದು ಅಷ್ಟೇ ಕುಲ್ಕಸ್ಬು ಏನೈತೆ ಅವ್ರ ಅಪ್ಪ ಅಮ್ಮ ಮಾಡೋದನ್ನ ಮಕ್ಳನ್ನು ಮಾಡ್ಕೊಂಡು ಹೋಗೋರು. ಓದಕ್ ಅಭ್ಯಾಸ ಇರ್ಲಿಲ್ಲ, ವ್ಯವಸ್ಥೆ ಇರ್ಲಿಲ್ಲ. ಹಾಗಾಗಿ ಏನಂದ್ರು SLCಗೆ ಅಥವಾ PUCಗೆ ಬರಕ್ ಯಾರು ಆಗ್ತಿರ್ಲೇ ಇಲ್ಲ. ಅಲ್ಲೇ 7th ಓದಿ ಅಲ್ಲಿ ಅಷ್ಟೇ ಕ್ಲೋಸ್ ಮಾಡೋದು. ಅಷ್ಟೊತ್ತಿ ದನ ಕಾಯಕ್ ಹೋಗು, ಅಲ್ಲಿ ಎಮ್ಮೆ ಹೊಡ್ಕೊಂಡು ಹೋಗು, ಕುರಿ ಹೊಡ್ಕೊಂಡು ಹೋಗು, ಬೇಸಾಯ ಮಾಡಕ್ ಬಾ ನನ್ ಜೊತೆಗೆ ಅಂತ ಕರ್ಕೊಂಬರು ಅವ್ರ ಅಪ್ಪ ಅಮ್ಮಗಳ ಜೊತೆ ಸೇರ್ಕೊಂಡ್ ಬೇಸಾಯ ಮಾಡೋದು ಅಷ್ಟೇ. ವಿದ್ಯಾಭ್ಯಾಸನೇ ಇಲ್ಲ. ಬಹಳ ಹಿಂದುಳಿದಂತ ಪ್ರದೇಶ, ನಾವು ಹುಟ್ಟಿ ಬೆಳೆದಿರೋಂತ ಏರಿಯಾ. ಆತರ ಇತ್ತು ಅಂದ್ರೆ ಅದ್ರಲ್ಲಿ ನಮ್ ಭಾಗ ಜಾಸ್ತಿ ಇತ್ತು. ಬೇರೆ ಈಗ ನಿಮ್ಮ ಧರ್ಮಪುರ ಹೋಬ್ಳಿನಲ್ಲಿ ಹರಿಹಬ್ಬೆಗ ಹೈಸ್ಕೂಲ್ ಇತ್ತು. ಅವತ್ತೇ ಕಾಲೇಜ್ ಇತ್ತು ಧರ್ಮಪುರದಲ್ಲಿ, ಪಂಚಲಿಂಗೇಶ್ವರ, ಹೌದಲ್ವಾ? ಇಲ್ಲಿ ಮೇಟಿಕುರ್ಕೆ ಇದೆಯಲ್ಲ, ಗನ್ಯಾಕನಹಳ್ಳಿ ಇದೆಯಲ್ಲ, ಆ ಗನ್ಯಾಕನಹಳ್ಳಿನಲ್ಲಿ ಮನೆಗೊಬ್ಬೊಬ್ರು ವಿದ್ಯಾವಂತರು, ಪದವೀಧರರು. ಪ್ರತಿಯೊಬ್ರು ಒಂದೊಂದ್ ಮನೆಗೆ ಒಬ್ಬೊಬ್ರು ಸರ್ಕಾರಿ ನೌಕರಿನಲ್ಲಿದ್ದಾರೆ. ಒಂದು ಹುಟ್ಟಿದವರು ಏನಾದ್ರು ಒಂದು ಕೊಡುಗೆ ಇರ್ಬೇಕು ಅಂತ ನಂದು ಸ್ವಾರ್ಥ ಇತ್ತಲ್ಲ. ಬಹಳ ಹಿಂದುಳಿದಂತ ಹಳ್ಳಿ, ಅದಕ್ಕೆ ಒಂದು ಹೈಸ್ಕೂಲ್ ಕೊಡಿಸ್ತೆ. ಅದೇ ತರ ಇನ್ನೊಂದು ಕರಿಯಾಲಕ್ಕೂ ಕೂಡ, ಜೋಗನಹಳ್ಳಿ ಹೋಬಳಿನಲ್ಲಿ ಕರಿಯಾಲ ಅಂತ ಇದೆ, ಆ ಊರಿಗೂ ಕೂಡ ಒಂದ್ ಹೈಸ್ಕೂಲ್ ನ ಮಾಡಿಸ್ಕೊಟ್ವಿ. ಯಲ್ಲದಕೆರೆಗೆ ಒಂದ್ ಜೂನಿಯರ್ ಕಾಲೇಜ್ ಮಾಡಿಸ್ಕೊಟ್ವಿ. ದಿಂಡವರ್ಕ್ ಒಂದ್ ಹೈಸ್ಕೂಲ್ ಕೊಡ್ಸಿದ್ವಿ. ದಿಂಡವರದಾಗ ಹಾಸ್ಟೆಲ್ ಕೊಡ್ಸಿದ್ವಿ. ರಂಗಾಪುರಕ್ಕೆ ಒಂದ್ ಹೈಸ್ಕೂಲ್ ಕೊಡ್ಸಿದ್ವಿ. ಅಲ್ಲಿ ಒಂದ್ ಹಾಸ್ಟೆಲ್ ಕೊಡ್ಸಿದ್ವಿ. ಬಗ್ನಡು ಗೇಟ್ ನಿಂದ ಹಿಡಿದು ಓಬಳಪುರದವರೆಗೂ ಡಾಂಬರೀಕರಣ ರಸ್ತೆ ಮಾಡಿಸಿದ್ರು ಮಂಜುನಾಥ್ ಸಾಹೇಬ್ರು ಇದ್ದಾಗ ಹೇಳಿ. ಬಸ್ ಇರ್ಲಿಲ್ಲ, ಕೆಂಪ್ ಬಸ್ ಬಿಡಿಸಿದ್ವಿ ಅವಾಗ, ಗೌರ್ಮೆಂಟ್ ಬಸ್. ನಮ್ಮೂರಿಗೂ ಕೂಡ ಒಂದ್ ಬಸ್ ಇರ್ಲಿಲ್ಲ ಅವಾಗ. ಪಿಲಾಜ್ನಹಳ್ಳಿಯಿಂದ ಸೀದಾ ಇಂಡಸ್ಕಟ್ಟೆ ಮಾರ್ಗ, ಗೌಡ್ನಹಳ್ಳಿ, ರಂಗಾಪುರ ಮಾರ್ಗ, ಹಿರಿಯೂರಿಗೆ ಬಂದು ಹಿರಿಯೂರಿಂದ ಬಗ್ನಡು ಮಾರ್ಗ ಓಬಳಪುರಕ್ಕೆ ಹೋಗಿ ಬರೋದು. ಅದು 4 ಸಿಂಗಲ್, ಒಂದ್ 4 ಸಾರಿ ಓಡಾಡೋದು, ಒಂದೇ ಬಸ್ 4 ಸಾರಿ. ಬಸ್ಸಿನ ಸೌಕರ್ಯನೇ ಇರ್ಲಿಲ್ಲಲ್ಲ. ಅಂತದ್ರಾಗೆ ಇಂಥವೆಲ್ಲ ಜನಪರ ಕಾರ್ಯಕ್ರಮಗಳನ್ನ ಮಂಜುನಾಥ್ ಸಾಹೇಬ್ರು ಇದ್ದಂತ ಕಾಲದಲ್ಲಿ ನಾವು ಹೇಳ್ಬಿಟ್ಟು ಮಾಡ್ಸಿದ್ವಿ. ನಾನೇ ಮಾಡಿದಲ್ಲ, ನಮ್ಮ ಮುಖಂಡರಿಗೆ ಹೇಳಿ ಮಾಡ್ಸಿದ್ವಿ. ಅಂತವೆಲ್ಲ ಅಭಿವೃದ್ಧಿ ಕಾರ್ಯಗಳು ಸ್ವಲ್ಪ ಚುರುಕಾಗಿ ಒಂದ್ ರೋಡು, ನೀರು ಅಂತದಕ್ಕೆ ಅನುಕೂಲ ಆಯ್ತು. ಎಲ್ಲಿ ನೀರು ಕುಡಿಯಕ್ ನೀರಿಲ್ವ ಅಲ್ಲಿ ಬೋರ್ ಹೊಡಿಸ್ಕೊಟ್ಬಿಟ್ಟು ಬೋರ್ವೆಲ್ ನಿಂದ ಹ್ಯಾಂಡ್ ಪಂಪ್ ಹಾಕೋದು, ಅಂತವೆಲ್ಲ ನೀರಿನ ವ್ಯವಸ್ಥೆನೂ ಕೂಡ ಮಾಡಿದ್ವಿ. ಇತ್ತೀಚೆಗೆ ನೀರು ಅಂತರ್ಜಲ ಕಡಿಮೆ ಆದಂತ ಸಂದರ್ಭದಲ್ಲಿ ಈ ಹ್ಯಾಂಡ್ ಪಂಪ್ಗಳು ಯಾವ ಕೆಲಸ ಮಾಡಲ್ಲ. 800 ಅಡಿ 1000 ಅಡಿ ಹೋಗ್ಬಿಟ್ಟಿದಾವೆ, ನೀರೇ ಬರ್ತಾ ಇಲ್ಲ. ಹೌದು. ಹಾಗಾಗಿ 96ರಿಂದ ನಾನು 2013ವರೆಗೂ ತಾಲೂಕಾ JDS ಅಧ್ಯಕ್ಷನಾಗಿ ಕೆಲಸ ಮಾಡ್ತೀನಿ. ಆಮೇಲೆ 2005ರಿಂದ ನಮ್ಮ ಕ್ಷೇತ್ರ ಜೋಗನಹಳ್ಳಿ ಕ್ಷೇತ್ರ ಜನರಲ್ ಆಗುತ್ತೆ. ಜಿಲ್ಲಾ ಪಂಚಾಯತಿ ನಿಂತ್ಕೊಂಡು ಜಿಲ್ಲೆನಲ್ಲಿ ಅತಿ ಹೆಚ್ಚು ಮತಗಳಿಂದ ಗೆಲ್ಲಿತೀನಿ. ಅದು ನನ್ನ ಎದುರಿಗೆ ನಿಂತರು ದೊಡ್ಡ ಮಹಾನ್ ನಾಯಕರು ಅವರು, ಯಾದವ್ ಸಮಾಜದ ಮುಖಂಡರು. ಅವ್ರಾಗಲೇ ಒಂದ್ ಬಾರಿ ತಾಲೂಕ್ ಬೋರ್ಡ್ ಮೆಂಬರ್ ಆಗಿದ್ರು, ಜಿಲ್ಲಾ ಪರಿಷತ್ ಮೆಂಬರ್ ಆಗಿದ್ರು. ಆ ಜಿಲ್ಲಾ ಪರಿಷತ್ ಮೆಂಬರ್ ಆಗ್ಬೇಕಾದ್ರೆ BL ಗೌಡ್ರ ಮಗ ದಯಾನಂದ್ ಗೌಡ್ರು ಅಂತ ಇದ್ರು. BL ಗೌಡ್ರು ಹಾಲಿ ಅಗ್ರಿಕಲ್ಚರ್ ಮಿನಿಸ್ಟ್ರು. ಅವ್ರ ಮಗನ್ನ ಸೋಲ್ಸಿದ್ರು ಅವರು, ಸಾರಂಗಯ್ಯರು ಅಂತ ಹೇಳ್ಬಿಟ್ಟು, ಬಹಳ ದೊಡ್ಡ ಮನುಷ್ಯ. ಅವ್ರನ್ನ ಮಿನಿಸ್ಟರ್ ಮಗನ್ನೇ ಸೋಲ್ಸಿದಾನಲ್ಲಪ್ಪ, ಈ ಹುಡುಗ ಆಗ್ಲಲ್ಲ ಯಾಕಲ್ಲಿ ಅವ್ರ ಎದುರಿಗೆ ನಿಂತ್ಕೊಂಡು ಸೋಲ್ತಾನೆ
ಅಲ್ಲಿ ನಮ್ಮ ಓಟುನು ಇಲ್ಲ ಏನಿಲ್ಲ ಅಂತ ನಮ್ಮ ಸಮಾಜದ ಕೆಲವರು ಹಿರಿಯರು ಮುಖಂಡರುಗಳು ಹೇಳರು. ಹೋಗಿ ಹಗಲೆಲ್ಲ ತಲೆ ಬಿಗಿ ಐತೆ ಅಂತಂದ್ ಹೇಳಿ ಬಡಿ ಕುಟ್ಕೊಂತಾರೇನ್ರಿ, ಹೋಗಿ ಯಾಕ್ರಿ ಅವ್ರ ಎದುರಿಗೆ ನಿಂತ್ಕೊಂಬಕ್ ಹೋಗ್ತಾನೆ ಇವನು ಬುದ್ಧಿ ಇಲ್ದ ನಮ್ಮ ಮಟ್ಟಕ್ ಮಾತಾಡೋರು. ಆದ್ರೂ ದೇವ್ರಿಟ್ಟಿದಾಗತ್ತೆ ನೋಡೋಣ ಅಂತ ಹೇಳಿ ನಿಂತ್ಕೊಂಡ್ವಿ. ಅತಿ ಹೆಚ್ಚು ಮತ ಜಿಲ್ಲೆನಲ್ಲೇ ಹೈಯೆಸ್ಟ್ ಲೀಡಿಂಗ್ ನಲ್ಲಿ ಗೆಲ್ಸಿದ್ರು. ಅವಾಗ ಅಲ್ಲಿ ಆ ಭಾಗದಲ್ಲಿ ಇದ್ದಂತ ಕಾಡುಗೊಲ್ರು ಸಮಾಜ ಜಾಸ್ತಿ, 9,500 ಮತದಾರರು ಯಾರು ಕಾಡುಗೊಲ್ರು. ನಾವು ಒಕ್ಲಿಗರು, ನಮ್ಮರು ಬರೇ ಒಂದ್ 2,500 ಇದ್ವಿ ನಮ್ಮ ಮತ ಅಷ್ಟೇನೆ, ಬೇರೆ ಇಲ್ಲ. ಆದ್ರೂ ಕೂಡ ನನ್ನನ್ನ ಸ್ಥಳೀಯ ಅಂತಂದ ಹೇಳಿ ಜ್ಞಾಪಿಸಿ ನನ್ನನ್ನ ಗುರುತಿಸಿ ಆ ಇವ್ರೇನು ಕಾಡುಗೊಲ್ರು ಸಮಾಜದವ್ರು ಇದಾರಲ್ಲ ಅವರು ಒಂದ್ಸಾರಿ ನಂಬಿಟ್ರೆ ಖಂಡಿತವಾಗ್ಲೂ ಕೈ ಬಿಡಲ್ಲ ಅವರು. ನನ್ ಬಗ್ಗೆ ಅಪಾರವಾದ ನಂಬಿಕೆ ಇಟ್ಕೊಂಡು ನನಗೂ ಕೂಡ ಸಹಾಯ ಮಾಡಿ ಹೆಚ್ಚಿನದಾಗಿ ಗೊಲ್ಲರ ಸಮಾಜನೂ ಕೂಡ ನನಗೆ ಹೆಚ್ಚಿನ ಮತ ಹಾಕಿ ನನ್ನನ್ನ ಜಿಲ್ಲೆನಲ್ಲಿ ಹೈಯೆಸ್ಟ್ ಲೀಡ್ ಅಲ್ಲಿ ಗೆಲ್ಸಂಗ್ ಮಾಡಿದ್ರು. ಅವ್ರ ಸಮಾಜದವರೇ ನಿಂತಿದ್ರು, ರಂಗಯ್ಯರು ಸಾರಂಗಯ್ಯರು ಗೊಲ್ಲರ ಸಮಾಜದವರು. ಅವರು ಸೋತ್ರು ಅಂದ್ರೂ ಪಾಪ ಗೌರವಿತವಾದಂತ ವ್ಯಕ್ತಿ. ನಾನು ಅವ್ರಿಗೆಲ್ಲ ಬಹಳ ಚೆನ್ನಾಗಿದೆ. ಆಮೇಲೆ ಗೆದ್ಮೇಲೂ ಕೂಡ ಅವರ ಸಲಹೆ ಸಹಕಾರ ಎಲ್ಲ ತಗೊಂಡು ಅವ್ರ ಜೊತೆ ಮಾತಾಡ್ಕೊಂಡು ಹೊಂದಾಣಿಕೆಗಿದ್ದೆ ನಾನು ಕೂಡ. ಆ ಸಮಾಜ ನಮ್ಮನ್ನ ನಂಬಿ ಓಟ್ ಹಾಕಿದಾರೆ ಅಂದ್ರೆ ಅವ್ರ ಋಣ ತೀರ್ಸೋ ನಿಟ್ಟಿನಲ್ಲಿ ನಾವು ಏನಾದ್ರು ಒಂದ್ ಕೆಲಸ ಮಾಡ್ಬೇಕು ಅಂತ ಹೈಸ್ಕೂಲ್ಗಳು, ರಸ್ತೆಗಳು, ಬೋರ್ವೆಲ್ಗಳು ಅವನು ಎಲ್ಲ ಮಾಡ್ಕೊಟ್ಟೆ. ನನ್ನ ಕೈಲಾಗುವಷ್ಟು ಪ್ರಾಮಾಣಿಕವಾದಂತ ಪ್ರಯತ್ನ ಮಾಡಿ ನಾನು ರಾಜಕೀಯದಾಗ ಇದ್ದದಕ್ಕೆ ಒಂದ್ ಸಾರ್ಥಕ ಆಗ್ಬೇಕು ಅನ್ನೋಂಥ ದೃಷ್ಟಿಯಿಂದ ಅವ್ರಿಗೂ ಎಲ್ಲ ಸಹಾಯ ಮಾಡ್ಕೊಂಡು, ಬೇರೆ ಸಮಾಜನೂ ಕೂಡ ಅಲ್ಲಿ ಏಕೆ ಸಮಾಜ ಇದೆ, ಆಮೇಲೆ ನಾಯಕ್ ಸಮಾಜ ಇದೆ, ಉಪ್ಪಾರ ಸಮಾಜ ಇದೆ, ಕುಂಬಾರ ಇದಾರೆ, ಕುರುಬ್ರು ಇದಾರೆ. ಹೆಚ್ಚಿನದಾಗಿ ನಮ್ಮ ಭಾಗದಲ್ಲಿ ಅವರೆಲ್ಲರ ಜೊತೆಗೆ ವಿಶ್ವಾಸ ಇಟ್ಕೊಂಡು ಕೆಲಸ ಮಾಡ್ಕೊಂಡು ಬಂದೆ. ಇದು ಜನರಲ್ ಆಗುತ್ತೆ. ಹಿರಿಯೂರು ಕ್ಷೇತ್ರ ಮೊದಲು ಮೀಸಲಾತಿ SC ಮೀಸಲಾತಿ ಇತ್ತು, ರಿಸರ್ವೇಶನ್. ಅವಾಗ ಮಂಜುನಾಥ್ ಸಾಹೇಬ್ರೆ ಅವಾಗ ಗೆಲಿತಿದ್ದು. ಮಂಜುನಾಥ್ ಸಾಹೇಬ್ರು ಒಂದ್ಸರಿ ಗೆದ್ರೆ KH ರಂಗನಾಥ್ ಸಾಹೇಬ್ರು ಒಂದ್ಸರಿ ಗೆಲಿಯಾರು. ಅವ್ರು ಬಂದ್ರೆ ಅವ್ರ ಮಂತ್ರಿ ಆಗಾರು, ಇವ್ರು ಗೆದ್ರೆ ಇವ್ರ ಮಂತ್ರಿ ಆಗಾರು. ಹಿರಿಯೂರ್ಗೊಂದು ಕಾಕತಾಳೀಯ ಅನ್ನೋ ರೀತಿನಲ್ಲಿ ಹಿರಿಯೂರ್ನಲ್ಲಿ ಇದುವರೆಗೂ ಈ ಕ್ಷಣದವರೆಗೂ ಯಾರು ಗೆಲಿತಾರೋ, ಇಲ್ಲಿ ಯಾರು ಶಾಸಕರಾಗಿ ಆಯ್ಕೆ ಆಗ್ತಾರೋ ಅವರ ಸರ್ಕಾರ ರಾಜ್ಯದಲ್ಲಿ ಇರುತ್ತೆ. ಇಲ್ಲಿ ಗೆದ್ದಿರೋದೇ ಅಲ್ಲಿರೋದು ಇದುವರೆಗೂ 74, 75 ಹಿಂದ್ಲಿಂದ ತಗೊಂಡ್ಬಿಟ್ರಿ. KH ರಂಗನಾಥ್ ಗೆಲಿಯಾರು ಮಂತ್ರಿ ಆಗಾರು, D ಮಂಜುನಾಥ್ ಗೆಲಿಯಾರು ಮಂತ್ರಿ ಆಗಾರು. ಅವ್ರು ಗೆದ್ರೆ ಅವ್ರ ಮಂತ್ರಿ ಆಗಾರು, ಇವ್ರು ಗೆದ್ರೆ ಇವ್ರ ಮಂತ್ರಿ ಆಗಾರು. ಅವ್ರ ಸರ್ಕಾರ ಇರೋದು. ಈಗ್ಲೂ ಕೂಡ 2008ರಲ್ಲಿ ಸುಧಾಕರ್ ಅವ್ರು ಬಂದು ಇಂಡಿಪೆಂಡೆಂಟ್ ಗೆಲ್ಲಿತಾರೆ, ಯಾವ ಪಕ್ಷನೂ ಇಲ್ಲ. ಆದ್ರೂ ಅವ್ರನ್ನ ಕರೆದು ರಾಜಕೀಯಕ್ಕೆ ಸೇರ್ಸ್ಕೊಂಡು ಮಂತ್ರಿ ಮಾಡಿ ಯಡಿಯೂರಪ್ಪ ಅವರು ಸರ್ಕಾರ ಮಾಡ್ತಾರೆ. ಅಂದ್ರೆ ಇಲ್ಲಿ ಗೆದ್ದಿರೋದ್ ಮಂತ್ರಿ ಆಗ್ತಾರೆ ಅಂದ್ರೆ ಸರ್ಕಾರ ಇವ್ರು ಯಾರು ಗೆದ್ದಿರತ್ತ ಅವ್ರದ್ದು ಇರುತ್ತೆ. ತದನಂತರ 2013ರಲ್ಲಿ ಸುಧಾಕರ್ ಅವ್ರು ಮತ್ತೆ 2ನೇ ಬಾರಿ ಗೆಲ್ಲಿತಾರೆ. ಅವಾಗ್ಲೂ ಸಿದ್ದರಾಮಯ್ಯ ಅವ್ರು ಮತ್ತೆ ಮುಖ್ಯಮಂತ್ರಿ ಆಗ್ತಾರೆ. ಹಾಗಾಗಿ ಆಮೇಲೆ 2008ರಲ್ಲಿ ಪೂರ್ಣಿಮಾ ಅವರು ಬಂದು ನಿಂತು ಗೆಲ್ಲಿತಾರೆ. ಅವಾಗ್ಲೂ 2018ರಲ್ಲಿ ಅವಾಗ ಮತ್ತೆ ಅವರು ಸ್ವಲ್ಪ ಒಂದ್ 14 ತಿಂಗಳು ಮುಖ್ಯಮಂತ್ರಿ ಕುಮಾರಣ್ಣ ಆಗ್ತಾರೆ. ನಂತರ ಮತ್ತೆ ಬಿಜೆಪಿ ಗೌರ್ಮೆಂಟ್ ಬರುತ್ತೆ, ಬಿಜೆಪಿಯಿಂದ ಗೆದ್ದಿರುತ್ತೆ. ನಂತರ 23ಕ್ಕೆ ಸುಧಾಕರ್ ಸಾಹೇಬ್ರು ಮತ್ತೆ ಗೆಲ್ಲಿತಾನೆ. ಅವಾಗ್ಲೂ ಮತ್ತೆ ಮಂತ್ರಿ ಆಗ್ತಾರೆ, ಮುಖ್ಯಮಂತ್ರಿ ಆಗ್ತಾರೆ ಸಿದ್ದರಾಮಯ್ಯ ಅವರು. ಕಾಂಗ್ರೆಸ್ ಗೌರ್ಮೆಂಟ್ ಬರುತ್ತೆ. ಈ ಎಲ್ಲಾ ಒಂದು ಕಾಕತಾಳೀಯ ರೀತಿನಲ್ಲಿ ನಡೀತಾ ಇದೆ. ಹಿರಿಯೂರ್ಗುನು ಸರ್ಕಾರಕ್ಕೂ, ಕರ್ನಾಟಕ ಸರ್ಕಾರ ಆತರ ನಡೀತಾ ಇದೆ. 2010ಕ್ಕೆ ನನ್ನ ಅವಧಿ ಮುಗ್ದೋಗುತ್ತೆ. ಜಿಲ್ಲಾ ಪಂಚಾಯತಿ ಅಧ್ಯಕ್ಷ ಆಗ್ತೀನಿ. 12 ಜನ ನಮ್ಮ ಮೆಂಬರ್ಗಳು ಗೆದ್ದಿರ್ತಾರೆ ನಮ್ಮ ಪಾರ್ಟಿಯಿಂದ. ಅವತ್ತು ನಮ್ಮ ಮಾಜಿ ಸಚಿವರು ಏಕಾಂತಯ್ಯ ಸಾಹೇಬ್ರು ಒಬ್ರು ಕಾಂಗ್ರೆಸ್ಗೆ ಹೋಗ್ತಾರೆ. ಮೊದಲು ಜನತಾ ದಳದಲ್ಲಿ ಇದ್ದರು. ಅವ್ರ ಜೊತೆಗೆ ಒಂದು 6 ಜನ ಮುಖಂಡರುಗಳು ಜಿಲ್ಲಾ ಪಂಚಾಯತ್ ಮೆಂಬರ್ ಅವ್ರ ಜೊತೆ ಕಾಂಗ್ರೆಸ್ ಪಕ್ಷ ಸೇರ್ಕೊಂತಾರೆ. 12ರಲ್ಲಿ 6 ಉಳಿಯೋದು ನಾವು. 6 ಜನ ಜಿಲ್ಲಾ ಪಂಚಾಯತ್ ಮೆಂಬರ್ ನಮ್ಮ ಪಕ್ಷದಾಗ ಉಳ್ಕೊಂಬೋದು, 4 ಜನ ಕಾಂಗ್ರೆಸ್ಗೆ ಹೋಗ್ಬಿಡ್ತಾರೆ. ಅವಾಗ ಲಾಸ್ಟ್ ಕೊನೆ ಅವಧಿನಲ್ಲಿ ಅವರು 10 ತಿಂಗಳು 20 ತಿಂಗಳು ಅಷ್ಟೇ ಅವಧಿ. ಅದು ಜಿಲ್ಲಾ ಪಂಚಾಯತ್ ಅಧ್ಯಕ್ಷರ ಅವಧಿ 20 ತಿಂಗಳು. ಅದ್ರಾಗೆ ಇನ್ನ 10 ತಿಂಗಳು ಐತೆ ಅನ್ಬೇಕಾದ್ರೆ ಅವರು ರಾಜೀನಾಮೆ ಕೊಡ್ತಾರೆ. ಆ ಸಂದರ್ಭದಲ್ಲಿ ನಾನು ಈ 6 ಜನ ಮೆಂಬರ್ಗಳನ್ನ ಇಟ್ಕೊಂಡು 34 ಜನ ಒಟ್ಟು ಸದಸ್ಯರ ಸಂಖ್ಯೆ, ಅದ್ರಲ್ಲೂ ಕೂಡ ನಾನು ಯಶಸ್ವಿಯಾಗಿ ಅಧ್ಯಕ್ಷನಾಗಿ ಆಯ್ಕೆ ಆಗ್ತೀನಿ ಬರೀ 6 ಜನ ಇಟ್ಕೊಂಡು. ಅದು ನಮ್ಮ ಸಾಮರ್ಥ್ಯ ಅಥವಾ ನಮ್ಮ ಸೇವೆ, ನಮ್ಮ ಜನಗಳ ಜೊತೆಗೆ ಸದಸ್ಯರ ಜೊತೆಗೆ ನಡ್ಕೊಂಡ ಒಳ್ಳೆತನ ರೀತಿ ನೀತಿಗಳು ಒಳ್ಳೇದಿರೋದ್ರಿಂದ ಎಲ್ಲರೂ ಕೂಡ ಒಪ್ಪಿ ಪಕ್ಷಾತೀತವಾಗಿ ಮಾಡ್ತಾರೆ. ಕೆಲವರು ಕಾಂಗ್ರೆಸ್ ಸದಸ್ಯರು ನನಗೆ ಸಹಾಯ ಮಾಡ್ತಾರೆ. ಬಿಜೆಪಿ ಗೆದ್ದಿದ್ರು ಗುರುಸಮಣ್ಣ ಅಂತ ಒಬ್ರು ಇದ್ರು, ಅವ್ರು ಮಾಡ್ತಾರೆ. ಇಂಡಿಪೆಂಡೆಂಟ್ ಇಬ್ರು ಇದ್ರು, ಅವರು ಮಾಡ್ತಾರೆ. ಎಲ್ಲ ಸೇರಿ ಹೆಂಗ ಮಾಡಿ ಅಧ್ಯಕ್ಷ ಆಗ್ತೀನಿ. ಹಾಗೆ ನಾನು ಒಂದು 10 ತಿಂಗಳು 11 ತಿಂಗಳು ಕೆಲಸ ಮಾಡ್ತೀನಿ. ಅಷ್ಟೊತ್ತಿಗೆ ಅವಧಿ ಮುಗ್ದೋಗುತ್ತೆ. ಅವಾಗ ಜನರಲ್ ಲೇಡಿ ಬರುತ್ತೆ ಇಲ್ಲಿ ಮಾರಿಕಣಿವೆ ಕ್ಷೇತ್ರದಲ್ಲಿ. ಅಲ್ಲೂ ಬರುತ್ತೆ. ನನಗೆ ನಮ್ಮ ನಾಯಕರು ಯಶೋಧರಣ್ಣವ್ರು ಜಿಲ್ಲಾಧ್ಯಕ್ಷರು ಇರ್ತಾರೆ. ನೀವಿಲ್ಲೇ ಆಡ್ರಪ್ಪ ಏನಂತ ಹೇಳಿ ನನಗೆ ಮಾರಿಕಣಿವೆ ಕ್ಷೇತ್ರಕ್ಕೆ ನನ್ನ ಧರ್ಮಪತ್ನಿಗೆ ಟಿಕೆಟ್ ಕೊಡ್ತಾರೆ ಜಿಲ್ಲಾ ಪಂಚಾಯತಿಗೆ. ಅವೇಮನ್ನು ಕೂಡ 2750 ಮತದಿಂದ ಗೆಲ್ಲಿತಾರೆ. ನನ್ನ ಅವಧಿ ಮುಗೀತು, ಅವರು ಗೆದ್ರು. ಗೆಲ್ಲಿಯೋದಕ್ಕೂ ಮತ್ತೆ ಕಾಂಗ್ರೆಸ್ನವ್ರು ಗೆದ್ದಿದ್ದಕ್ಕೂ ಅವ್ರಿಗೆ ಒಂದ್ 3-4 ಸೀಟ್ ಕಡಿಮೆ ಬೀಳ್ತವೆ. ಜಿಲ್ಲಾ ಪಂಚಾಯತಿನಲ್ಲಿ ಅಧಿಕಾರ ಹಿಡಿಯಕ್ಕೆ ಒಂದ್ 3 ಸೀಟ್ 4 ಸೀಟ್ ಕಮ್ಮಿ ಬೀಳ್ತವೆ. ನಂಬರ್ 4 ಜನ ಗೆದ್ದಿರ್ತಾರೆ. ಯಾರು JDSನವರು. ಚಳ್ಳಕೆರೆಯಾಗ 2 ಗೆದ್ದಿರ್ತಾರೆ, ಹಿರಿಯೂರ್ನಾಗ 2 ಗೆದ್ದಿರ್ತಾರೆ. ಅವಾಗ ಉಪಾಧ್ಯಕ್ಷರು ಮಹಿಳೆಗೆ ಮೀಸಲಾಗುತ್ತೆ, ಜನರಲ್ ಲೇಡಿಗೆ. ನಾವು ಅನಿವಾರ್ಯ ಕಾಂಗ್ರೆಸ್ನವ್ರಿಗೆ ಬೇಕಾಗುತ್ತೆ. ನಾವಿಲ್ದಿದ್ರೆ ಅವ್ರು ಮಾಡಕ್ಕಾಗಲ್ಲ. ನಾವು ಬಿಜೆಪಿ ಜೊತೆಗೆ ಹೋದ್ರೆ ಬಿಜೆಪಿ ಆಗ್ತಾರೆ, ಕಾಂಗ್ರೆಸ್ ಜೊತೆಗೆ ಹೋದ್ರೆ ಕಾಂಗ್ರೆಸ್ನವ್ರು ಆಗ್ತಾರೆ. ಅವಾಗ ದೇವೇಗೌಡರ ಹತ್ರ ಮಾತಾಡಿ ಎಲ್ಲ ಒಪ್ಪಂದ ಆಗುತ್ತೆ. ಅವಾಗ ಇಲ್ಲ, ಉಪಾಧ್ಯಕ್ಷರನ್ನ ನಿಮಗೆ ಕೊಡ್ತೀವಿ,
ಅಧ್ಯಕ್ಷರು ನಾವು ತಗೊಳ್ತೀವಿ ಅಂತ ಮಾತಾಡ್ಕೊಂಡು ಒಪ್ಪಂದದ ಮೇಲೆಗೆ ಕಾಂಗ್ರೆಸ್ ಅಧಿಕಾರ ಹಿಡಿಯುತ್ತೆ. ನಮ್ಮ ಮನೆಯವರು ಕೂಡ ಅವಾಗ ಜಿಲ್ಲಾ ಪಂಚಾಯತ್ ಉಪಾಧ್ಯಕ್ಷರಾಗಿ ಆಯ್ಕೆ ಆಗ್ತಾರೆ. ಅವರು 20 ತಿಂಗಳು ಅವಧಿ ಮಾಡ್ತಾರೆ. ಆಮೇಲೆ ಆ ಅವಧಿ ಮುಗ್ದೋಗುತ್ತೆ 16ಕ್ಕೆ. ಅಷ್ಟೊತ್ತಿಗೆ 13 ಚುನಾವಣೆ ಬರುತ್ತೆ. 2013ರಲ್ಲಿ ನನಗೆ ಚುನಾವಣೆಗೆ ಟಿಕೆಟ್ ಕೇಳ್ತೀನಿ, ಕೊಡೋದಿಲ್ಲ. 2008ರಲ್ಲೂ ಕೇಳಿದ್ದೆ, ಮತ್ತೆ 13ರಲ್ಲೂ ಕೇಳಿದೆ. 2 ಬಾರಿನೂ ನನಗೆ ಕೊಡ್ಲಿಲ್ಲ. ಆ ಸಂದರ್ಭದಲ್ಲಿ ಎ ಕೃಷ್ಣಪ್ಪ ಅವ್ರನ್ನ ಕರ್ಕೊಂಡ್ಬಂದು ಇಲ್ಲಿ ಟಿಕೆಟ್ ಕೊಡ್ತಾರೆ 13ರಲ್ಲಿ. ಕೊಟ್ಟಾಗ ನಾನೇನ್ ಮಾಡ್ತೀನಿ, ನಾನ್ ಬೇಜಾರ್ ಮಾಡ್ಕೊಂಡು ನಾನು ಹೊರಗ್ ಬರ್ತೀನಿ. ಹೊರಗ್ ಬಂದಾಗ ಶ್ರೀರಾಮುಲು ಅವರು BSR ಪಕ್ಷ ಕಟ್ಟಿರ್ತಾರೆ. ಅವ್ರು ನನ್ ಮನೆಗ್ ಬಂದು ನನ್ನ ತೋಟಕ್ಕೆ ಬಂದು ಕರೀತಾರೆ, ನೀನ್ ಬಾ ನನ್ನ ಜೊತೆಗೆ ನಮ್ಮ ಪಾರ್ಟಿ ಸೇರ್ಕ ಅಂತ ಹೇಳಿ. ಯಡಿಯೂರಪ್ಪನೂ ಕರೀತಾರೆ. ಬಿಜೆ ಪುಟ್ಟಸ್ವಾಮಿ ಅಂತ ಇಲ್ಲಿ ಜಿಲ್ಲಾ ಅಧ್ಯಕ್ಷರು, ಜಿಲ್ಲಾ ಉಸ್ತುವಾರಿ ಸಚಿವರು ಇದ್ರು, ಬಿಜೆ ಪುಟ್ಟಸ್ವಾಮಿ ಅಂತ. ಅವರು ನನಗೆ ಫೋನ್ ಮಾಡಿ ಕರೆಸಿ ಮಾತಾಡಿದ್ರು. ಯಡಿಯೂರಪ್ಪ ಅವರು KJP ಎಂತದಕ್ಕೆ KJP ಕರ್ನಾಟಕ ಜನತಾ ಪಕ್ಷ ಅದನ್ನ ಕಟ್ತಾರೆ. ಇವರು BSR ಕಟ್ತಾರೆ, ಬಡವರ ಶ್ರಮಿಕರ ರೈತರ ಪಕ್ಷ ಅಂತ, ಕಾಂಗ್ರೆಸ್ ಅಂತ. ನಾನು ಶ್ರೀರಾಮುಲು ಅವ್ರ ಜೊತೆಗೆ ಹೋಗ್ತೀನಿ. ಅವರು ಹೆಚ್ಚಿನದಾಗಿ ನನಗೆ ಕೋಪರೇಷನ್ ಕೊಡೋದಿಲ್ಲ. ಹಾಗಾಗಿ ನನ್ನ ಸ್ವಂತ ಶಕ್ತಿ ಮೇಲೆ ಅಲ್ಪ ಸ್ವಲ್ಪ ಇದ್ದಿದ್ದ ಹಣ ಖರ್ಚು ಮಾಡ್ಕೊಂಡು ಓಡಾಡಿ ಕ್ಷೇತ್ರ ತುಂಬಾ ನಂದು ಹಳೆ ಸರ್ವಿಸ್ ಏನಿತ್ತ ನಮ್ ಭಾಗದಾಗೆ ಓಡಾಡಿ ಕೆಲಸ ಮಾಡ್ತೀನಿ. ಇವಾಗ ನೀವ್ ಹೇಳ್ಬಾರ್ದು ನಾವ್ ಕೇಳ್ಬಾರ್ದು ಅಂತ ಒಂದು ಪ್ರೋಗ್ರಾಮ್ ಮಾಡ್ತಿದೀವಿ ಈವೆಂಟ್ ಇದ್ರಲ್ಲಿ. ಅಂದ್ರೆ ನೀವು ಹೇಳ್ತಿರೋದು ಏನೈತೆ, ನಾವ್ ಕೇಳ್ದಿರೋದು ಏನೈತೆ ಅಂತ. ನೀವ್ ಏನ್ ಹೇಳ್ತೀರಾ, ಏನ್ ಕೇಳ್ತೀರಾ ಕೇಳ್ರಿ, ಎಲ್ಲದೂ ಹೇಳ್ತೀನಿ. ಆಯ್ತು ಸರ್. ಮತ್ತೆ ನೀವು ಇಷ್ಟೊಂದು ರಾಜಕೀಯದಲ್ಲಿ ಬೆಳಿತಿದ್ದೀರಲ್ಲ, ನಾನ್ ಸುಮಾರು ಧರ್ಮಪುರದಿಂದ ಬರ್ತಿದೀನಿ. ಸುಮಾರು ಸೋಷಿಯಲ್ ಮೀಡಿಯಾದಲ್ಲೆಲ್ಲ ನಾನು ನಿನ್ನೆ ಮೊನ್ನೆ ಎಲ್ಲ ನೋಡ್ದೆ. ಭಾರಿ ಹೆಸರು ಮಾಡ್ತಿದ್ದೀರಾ ನೀವು. ಧರ್ಮಪುರ ಎಲ್ಲ ಪ್ರೆಸ್ ಮೀಡಿಯಾದಲ್ಲೆಲ್ಲ ಕ್ವಶನ್ಸ್ ಕೇಳ್ಕೊಂಡು ಹೋಗ್ತವ್ರೆ ಮುಂದೆ ಬರ್ತಿರೋ ಚುನಾವಣೆಗೆ ಯಾರ್ ನಿಲ್ಬೇಕು ನಮ್ಮ ಕ್ಷೇತ್ರದಲ್ಲಿ ಅಂತ. ಎಲ್ಲರೂ ಹೇಳ್ತಿರೋದು ಜಯಣ್ಣ ಅವ್ರು ನಿಲ್ಬೇಕು ಅನ್ನೋದು ದೊಡ್ಡ ಮಟ್ಟದಲ್ಲಿ ಹೆಸರು ಕೇಳಿಸ್ತೈತೆ ಸರ್. ನಿಮ್ಮ ಅಭಿಪ್ರಾಯ, ಈ ಬರೋ ಮುಂದೆ ಚುನಾವಣೆಯಲ್ಲಿ ನೀವು ನಿಲ್ತೀರಾ? ಖಂಡಿತ ನಿಲ್ಲೇಬೇಕು ಈ ಸಾರಿಯ. ಇದು ನಾವೇನ್ ಬಯಸಿದ್ದಂತ ಚುನಾವಣೆ ಅಲ್ಲ, ಇದು ಉಪಚುನಾವಣೆ ಆಕಸ್ಮಿಕ ಬಂದ್ಬಿಡ್ತು. ನಾವು 28ಕ್ಕೆ ತಯಾರಾಗ್ಬೇಕು, 28ಕ್ಕೆ ಚುನಾವಣೆ ಆಡ್ಬೇಕು ಅನ್ನೋಂತ ಒಂದು ಆಸೆ ಅಭಿಪ್ರಾಯ ಇಟ್ಕೊಂಡು ಹೊರಟಂತ ಜನ ನಾವು. ಆದ್ರೆ ಅನಿವಾರ್ಯ ಬಂದಿರೋದ್ರಿಂದ ಇದನ್ನ ಈಗ ನಾವು ಎದುರಿಸಲೇಬೇಕು ಈ ಚುನಾವಣೆನ. ಹಾಗಾಗಿ ಈ ಬಾರಿ ನನಗೆ ಪಕ್ಷದಿಂದ ಟಿಕೆಟ್ ಕೊಟ್ರೆ ಖಂಡಿತವಾಗ್ಲೂ ಯಶಸ್ವಿಯಾಗಿ ಪಕ್ಷದ ಹೆಸರು ಉಳಿಸಂತ ಕೆಲಸ ಮಾಡ್ತೀವಿ. ಗೆಲುವಿಗೆ ಬಹಳ ಹತ್ರವಾಗಿದ್ದೀವಿ ಸರ್. ಮತ್ತೆ ಇನ್ನೊಂದ್ ಏನಂದ್ರೆ, ಈ ಧರ್ಮಪುರ ಭಾಗ ಗಡಿ ಭಾಗ ಅಂತ ಕೇಳ್ಪಡ್ತಿದೀವಿ. ಗಡಿ ಭಾಗದಲ್ಲಿ ಹೆಸರು ಬಹಳ ಜನ ಮಾಡಕ್ಕಾಗಲ್ಲ. ಯಾಕಂತ ಕೇಳ್ಪಟ್ರೆ, ಗಡಿ ಭಾಗಕ್ಕೆ ತಲುಪೋ ಅಷ್ಟೊತ್ತಿಗೆ ಈ ಗಡಿ ಭಾಗಕ್ಕೆ ತಲುಪಬೇಕಂದ್ರೆ ನೀವ್ ಹಿಂದ್ಗಡೆದೆಲ್ಲ ಮರ್ತ್ಬಿಟ್ಟು ಗಡಿ ಭಾಗಕ್ಕೆ ಹೋಗ್ಬಿಟ್ಟು ಗಡಿ ಭಾಗದಲ್ಲಿ ಬರೀ ಪ್ರಚಾರ ಮಾಡ್ಕೊಂಡು ಕುತ್ಕೋಬೇಕಾಗುತ್ತೆ. ಬಟ್ ಇವಾಗ ಹೆಂಗಾಗಿದೆ, ನೀವು ನಿಮ್ದು ನಾನು ಕೇಳ್ಪಟ್ಟಂಗೆ ಗಡಿ ಭಾಗದಲ್ಲಿ ಜಾಸ್ತಿ ಮಾಡ್ತಿದ್ದೀರಾ, ಕ್ಷೇತ್ರಗಳಲ್ಲಿ ಕಡಿಮೆ ಮಾಡ್ತಿದ್ದೀರಾ ಅಂತ ಕೇಳ್ಪಟ್ಟೆ. ಯಾಕಂದ್ರೆ ನೀವು ಗಡಿ ಭಾಗದಲ್ಲಿ ಮಾಡ್ತಿರೋದ್ ಉದ್ದೇಶ ಏನೋ ಅಂತ, ನಿಮ್ದು ಉದ್ದೇಶ ಏನಿರ್ಬೋದು? ಏನಿಲ್ಲ, ಗಡಿ ಭಾಗಗಳಿಗೆ ಎಲ್ಲರೂ ಹೋಗೋದಿಲ್ಲ, ಕೆಲವ್ರು ಮಾತ್ರ ಹೋಗ್ತಾರೆ. ಅದ್ರಲ್ಲಿ ನಾನು ಒಬ್ಬ. ಎಲ್ಲರೂ ಹೋಗೋದಿಲ್ಲ. ನಾನು ವಾಸ ಇರೋದು ತಾಲೂಕ್ ಹೆಡ್ ಕ್ವಾರ್ಟರ್ ನಲ್ಲಿ, ಹಿರಿಯೂರು ಟೌನ್ ಅಲ್ಲಿ ವಾಸ ಇದ್ದೀನಿ. ನನ್ ಕೆಲಸ ಏನು, ಗಡಿ ಭಾಗದಾಗ ಅವ್ರ ಓಟ್ ಬೇಡ್ವಾ, ಆ ಜನ ಬೇಡ್ವಾ, ಅವ್ರ ಅಭಿವೃದ್ಧಿ ಬೇಡ್ವಾ? ಹಾಗಾಗಿ ಮೊದಲು ಆದ್ಯತೆ ಹಿಂದಿರ ಅಂತರ್ನ ಮೊದಲು ಮುಂದಕ್ಕೆ ತರ್ಬೇಕು, ಅವ್ರಿಗೆ ಸಹಾಯ ಮಾಡ್ಬೇಕು, ಅವ್ರನ್ನ ಆ ಭಾಗನ ಅಭಿವೃದ್ಧಿ ಪಡಿಸಂತ ಕೆಲಸ ಆಗ್ಬೇಕು. ಅವ್ರನ್ನ ಕೇಳರೇ ಇರೋದಿಲ್ಲ ಗಡಿ ಭಾಗದಾಗ. ಅದನ್ನ ಬಿಟ್ಟು ಅಲ್ಲೇ ನಮ್ ಧರ್ಮಪುರ ಭಾಗ ಬಿಟ್ಟಿಟ್ಗೆನೆ ಅಲ್ಲೇ ಆಂಧ್ರ ಬೇರೆ ಸ್ಟೇಟೇ ಬೇರೆ ಆಗೋಗ್ಬಿಡುತ್ತೆ. ಹಾಗಾಗಿ ಆ ಭಾಗದ ಜನಗಳನ್ನೂ ಕೂಡ ಹೆಚ್ಚಿನ ವಿಶ್ವಾಸ ತಗೊಳ್ಬೇಕು ಅನ್ನೋಂಥ ದೃಷ್ಟಿಯಿಂದ ನಾನು ಹೆಚ್ಚಿನದಾಗಿ ಧರ್ಮಪುರ ಹೋಬಳಿನ ಕಾನ್ಸಂಟ್ರೇಟ್ ಮಾಡ್ತೀನಿ. ಅಲ್ಲಿಗೆ ಹೋಗ್ತೀನಿ. ಅಲ್ಲಿ ನಮ್ಮ ಎಲ್ಲ ಸ್ನೇಹಿತರಿದ್ದಾರೆ, ಎಲ್ಲ ಸಮಾಜದ ಮುಖಂಡರುಗಳಿದ್ದಾರೆ. ಆಮೇಲೆ ನನಗೆ ಇದು ಹೊಸದಲ್ವಲ್ಲ, ಸುಮಾರು 30-40 ವರ್ಷದಿಂದ 96ರಿಂದ ಡಿ ಮಂಜುನಾಥ್ ಸಾಹೇಬ್ರು ಮಂತ್ರಿ ಆಗ್ಬೇಕಾದ್ರೆ, MLA ಆಗ್ಬೇಕಾದ್ರೆ ಅವಾಗ್ನಿಂದ ಅವ್ರ ಜೊತೆಗೆ ಓಡಾಡ್ಕೊಂಡು ಇಡೀ ಕ್ಷೇತ್ರ ನನಗೆ ಚಿರಪರಿಚಿತ. ಪ್ರತಿಯೊಂದು ಊರಲ್ಲೂ ಒಂದು 50 ಜನದ ಹೆಸರು ಹೇಳುವಷ್ಟು ನನಗೆ ಜ್ಞಾಪಕ ಇದೆ ಸರ್. ಆಮೇಲೆ ಇನ್ನೊಂದೇನಂದ್ರೆ, ಗಡಿ ಭಾಗ ಮತ್ತೆ ಕ್ಷೇತ್ರಗಳಲ್ಲಿ ನೀವು ದೊಡ್ಡ ಮಟ್ಟದಲ್ಲಿ ಅಭಿವೃದ್ಧಿ ಮಾಡಿರೋದು ಅಂದ್ರೆ ಯಾವ ತರ ದೊಡ್ಡ ಮಟ್ಟದಲ್ಲಿ ಅಭಿವೃದ್ಧಿ ಮಾಡಿದೀರಾ ನೀವು? ಹಾಸ್ಟೆಲ್ಗಳು ಕೊಡ್ಸಿದೀವಿ, ಆಸ್ಪತ್ರೆಗಳು ಕೊಡ್ಸಿದೀವಿ, ಪ್ರೌಢಶಾಲೆ ಕೊಡ್ಸಿದೀವಿ, ಧರ್ಮಪುರ ಹಾಸ್ಪಿಟಲ್ ಮಾಡಿಸಿದೀವಿ. ದೊಡ್ಡ ಮಟ್ಟದಾಗೆ ಅಭಿವೃದ್ಧಿ ಮಾಡಿ ಅದನ್ನ ಉನ್ನತ ಮಟ್ಟಕ್ಕೆ ಏರ್ಸಂತ ಕೆಲಸ ಮಾಡಿದ್ವಿ. ಧರ್ಮಪುರ ಹಾಸ್ಪಿಟಲ್ ಚಿಕ್ಕದಾಗಿ ಒಂದು ಕೊಠಡಿನಲ್ಲಿ ಇತ್ತು, ಅದೊಂದು ದೊಡ್ಡ ಬಿಲ್ಡಿಂಗ್ ಮಾಡಿಸಿ ಅಲ್ಲಿ ಇನ್ನ 4 ಡಾಕ್ಟರ್ಗಳು ಹಾಕಕ್ಕೆ ಹೇಳಿ ದೊಡ್ಡ ಆಸ್ಪತ್ರೆ ಕಟ್ಟಿಸ್ಕೊಟ್ವಿ. ಅಲ್ಲೆಲ್ಲ ನೀರಿನ ವ್ಯವಸ್ಥೆ, ಕುಡಿಯೋ ನೀರಿನ ವ್ಯವಸ್ಥೆ ಮಾಡಿಕೊಟ್ಟಿದ್ವಿ. ಪ್ರತಿಯೊಂದು ಊರಾಗೂ ಕೊಳವೆ ಬಾವಿಗಳು ಅವತ್ತಿನ ಕಾಲದಾಗೆ ಮಾಡಿ ನೀರಿನ ವ್ಯವಸ್ಥೆ ಮಾಡಿ ಕುಡಿಯೋ ನೀರಿಗೆಲ್ಲ ಸಹಾಯ ಮಾಡಿದ್ವಿ ಸರ್. ಆಮೇಲೆ ಇನ್ನೊಂದೇನಂದ್ರೆ, ನೀವು ರಾಜಕೀಯಕ್ಕೆ ಬರ್ತಿದೀವಿ ಅಂದ್ರೆ ಹಲವಾರು ತರ ಮಾತಾಡ್ತಾರೆ. ಅಂದ್ರೆ ಒಬ್ರು ರಾಜಕೀಯಕ್ಕೆ ಹೋಗ್ತಿದೀನಿ ಅಂದ್ರೆ ಒಳ್ಳೇದಾಗ್ಲಿ ಮಗ ಅಂತ ಒಬ್ರು ಹೇಳಿದ್ರೆ, ಇನ್ನೊಬ್ರು ಹೋಗಲೇ ನೀ 1000 ಜನ ಹೋಗ್ ಬಂದವ್ರೆ, ಅವರೇ ಸೋತವ್ರೆ, ದೊಡ್ಡವ್ರೆ, ನಿಂದ್ ಯಾವ ಲೆಕ್ಕ ಅಂತ ಹೇಳೋರು ಇರ್ತಾರೆ. ಇನ್ನೊಬ್ರು ನಿಲ್ಲಪ್ಪ, ನನ್ ಓಟ್ ಹಾಕತ್ತವೆ ನಂದು ಅನ್ನೋ ತರ 3 ತರ ಮಾತುಗಳು ಬರ್ತವೆ. ನೀವ್ ಈ 3 ತರ ಮಾತುಗಳು ತಲೆಗೆ ಹಾಕೊಂಡಿ ಅಂದ್ರೆ ಒಂದ್ ಚಿಕ್ಕ ಹಳ್ಳಿಲಿ ಬೆಳ್ದಿ ಇಷ್ಟು ದೊಡ್ಡ ಮಟ್ಟದಾಗ ಹೆಸರು ಮಾಡಿದೀರ ಅಂದ್ರೆ ಇದಕ್ಕೇನ್ ಕಾರಣ ಸರ್? ನನ್ನ ತಾಳ್ಮೆ. ಯಾರೇನಮ್ಲಿ ಅವನ ಅಭಿಪ್ರಾಯ ಅವ್ನು ವ್ಯಕ್ತಪಡಿಸ್ತಾನೆ ಅಲ್ವಾ. ಅವ್ನ್ ಮಾತಾಡಕ್ಕೆ ವಾಕ್ ಸ್ವಾತಂತ್ರ್ಯ ಇದೆ.
ಅವನ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾನೆ. ನಾನು ಎಲ್ಲದೂ ಕೇಳಿಸ್ಕೊಂತೀನಿ, ಅದನ್ನ ಹೇಳೋನು ಕೇಳಿಸ್ಕೊಂತೀನಿ. ಇಲ್ಲ ನಿಮ್ ಕೈಲಿ ಆಗೋದಿಲ್ಲಪ್ಪ ಎಲೆಕ್ಷನ್ ಆಡಕ್ಕೆ, ನಿಮ್ಮ ಹತ್ರ ದುಡ್ಡಿಲ್ಲ, ಸಾವಿರಾರು ಕೋಟಿ ದುಡ್ಡಿರೋರು ಬರ್ತಾರೆ, ಅವ್ರ ವಿರುದ್ಧ ನೀವ್ ಹೆಂಗ್ ಎಲೆಕ್ಷನ್ ಆಡ್ತೀರಾ ಅಂತ ಹೇಳ್ತಾರೆ. ನಾವ್ ಎದುರಿಗೆ ಬಿಟ್ಟು ಹೊಡೋಗಕ್ಕಾಗತ್ತಾ? ನಮ್ ಜನ ಇದಾರಲ್ಲ, ಎಲ್ಲದೂ ದುಡ್ಡಿನಿಂದಲೇನೆ ಅಳಿಯಕ್ಕಾಗತ್ತಾ? ದುಡ್ಡಿಲ್ದಲೆ ಗೆದ್ದಿರೋರು ಎಷ್ಟು ಜನ ಇದಾರೆ? ಈಗ ತಮಿಳುನಾಡಿನಾಗ ವಿಜಯ್ ಟಿವಿಕೆ ಏನಾಯ್ತು? ಅದ್ರ ವಿರುದ್ಧ ಸೋತಂತ ವ್ಯಕ್ತಿಗಳು, ಮಂತ್ರಿಗಳು, ದಶಕಗಳು 30-40 ವರ್ಷ ಅವ್ರ ಅಪ್ಪ ಮುಖ್ಯಮಂತ್ರಿ, ಅವ್ರ ತಾತ ಮುಖ್ಯಮಂತ್ರಿ, ಅವ್ರ ಮಗನೂ ಡೆಪ್ಟಿ ಸಿಎಂ ಸ್ಟಾಲಿನ್ ಅವ್ರ ಮಗ, ಹೌದಲ್ವಾ? ಸ್ಟಾಲಿನ್ ಮುಖ್ಯಮಂತ್ರಿ. ಅವ್ರ ಎದುರಿಗೆ ಗೆದ್ದಿರಾರು ಯಾರು? ಆಟೋ ಡ್ರೈವರ್ ಮುಖ್ಯಮಂತ್ರಿ ಎದುರಿಗೆ ಗೆಲ್ಲಿತಾನೆ ಅಂದ್ರೆ ಜನ ಯಾವ ರೀತಿ ಟ್ರೀಟ್ ಮಾಡ್ತಾರೆ, ಯಾವ ತರ ಯೋಚನೆ ಮಾಡ್ತಾರೆ, ಹೌದಲ್ವಾ? ಇದಕ್ಕೂ ಒಂದು ಕಾಲ ಬರುತ್ತೆ, ಕಾಲಚಕ್ರ. ಇದು ಒಂದ್ಸರಿ ದುಡ್ಡಿಂದ ನಡೆದಿರ್ಬಹುದು, ಎಲ್ಲ ಸಂದರ್ಭದಲ್ಲಿ ಅದೇ ನಡೆಯಲ್ಲ. ಈ ಸಾರಿ ಸ್ಥಳೀಯರು ಬೇಕು. ಈ ಸ್ಥಳೀಯರು ನಾವೇನೋ ಮಾಡಿ ಆಯ್ಕೆ ಮಾಡ್ಕೋಬೇಕು. ಬರೇ ಹೊರಗಡೆಗಳನ್ನ ಮಾಡಿ ಸಾಕಾಗೈತೆ. ಬರ್ತಾರೆ, ಎಲೆಕ್ಷನ್ ಆಡ್ತಾರೆ, ಎಲೆಕ್ಷನ್ ಸೋಲ್ತಾರೆ ಅಥವಾ ಗೆಲ್ತಾರೆ, ಬಿಟ್ಟು ಹೊಡೋಗ್ತಾರೆ. ಇಲ್ಲಿ ಯಾವ್ದಾನ ಒಂದ್ ಸಣ್ಣ ಪುಟ್ಟ ಸ್ಟೇಷನ್ಗೆ ಹೇಳೋದು, ತಾಲೂಕ್ ಆಫೀಸ್ಗೆ ಹೇಳೋದು, ಆಸ್ಪತ್ರೆಗೆ ಹೇಳೋದು, ಕರೆಂಟ್ ಆಫೀಸ್ಗೆ ಹೇಳೋದು, ಸಾಕಷ್ಟು ಸಮಸ್ಯೆಗಳು ಗೊತ್ತಿರೋಂತ ಕ್ಷೇತ್ರ. ಬಡವರು ಇಲ್ಲೆಲ್ಲ ಅವ್ರು ಏನೋ ಒಂದ್ ಸಮಸ್ಯೆ ತಗೊಂಡ್ ಬಂದಾಗ ಅವ್ರಿಗೆ ಹೇಳಾರ ಯಾರು? ಇವ್ರು ಎಲೆಕ್ಷನ್ ಆಡ್ಬಿಡ್ತಾರೆ, ಬಿಟ್ಟು ಹೊಡೋಗ್ಬಿಡ್ತಾರೆ. ಇಲ್ಲಿ ಇರಾರ ಯಾರು? ಅವ್ರ ಕಷ್ಟ ಸುಖ ಕೇಳಾರ ಯಾರು? ಹಾಗಾಗಿ ನಾನು ಹಂಗ ಹೇಳಿರೋ ಮಾತನ್ನು ಕೇಳಿದೀನಿ, ಹಿಂಗ್ ಹೇಳಿರೋದು ಕೇಳಿದೀನಿ. ಬೇಕು ಅಂಬಾರು, ಬೇಡ ಅಂಬಾರು, ಎಲ್ಲಾ ತರ ಜನ ಇದಾರೆ. 5 ಬೆಳ್ಳು ಒಂದೇ ತರ ಇದಾವ? ಒಂದೊಂದ್ ತರ ಇದಾವೆ. ಹಾಗಾಗಿ ನಾನು ಈ ರಾಜಕೀಯದಲ್ಲಿ ಇರೋದ್ರಿಂದ ಇಂತ ಸಾಕಷ್ಟು ಮಾತುಗಳು, ಒಳ್ಳೇದು ಕೆಟ್ಟದ್ದು, ನಮ್ಮ ಮೇಲೆ ಬಂದಿರೋ ಆಪಾದನೆಗಳು, ಅನುಭವಗಳು, ಆಮೇಲೆ ಎಲ್ಲ ಅನುಭವಿಸಿದಿನಲ್ಲ ನಾನು. ಇನ್ನೊಂದೇನಂದ್ರೆ ರಾಜಕೀಯಕ್ಕೆ ಬರ್ಬೇಕಂದ್ರೆ ದುಡ್ಡು ಇರ್ಬೇಕು ಅಂತಾರೆ. ನನ್ ಪ್ರಕಾರ ರಾಜಕೀಯಕ್ಕೆ ಬರ್ಬೇಕಂದ್ರೆ ಬಾಂಧವ್ಯ ಮುಖ್ಯ ಕ್ಷೇತ್ರಗಳ ನನ್ ಪ್ರಕಾರ. ನಿಮ್ ಪ್ರಕಾರ ದುಡ್ಡು ಮುಖ್ಯನಾ ಬಾಂಧವ್ಯ ಮುಖ್ಯನಾ ಸರ್? ಬಹಳ ಬಾಂಧವ್ಯ, ನಮ್ಮ ವಿಶ್ವಾಸ, ನಮ್ಮ ನಡವಳಿಕೆ ಬಹಳ ಮುಖ್ಯ. ದುಡ್ಡೇ ಮುಖ್ಯ ಅಲ್ಲ. ದುಡ್ಡು ಇವತ್ತು ಕೊಡ್ತಾರೆ, ನಾಳೆ ಮರ್ತು ಹೋಗ್ತಾರೆ. ಆದ್ರೆ ವಿಶ್ವಾಸವಾಗಿ ಹತ್ರವಾಗಿರೋನು ಜೈನರ್ ಮನೆ ಹತ್ರ ಹೋದ್ರೆ ಸಿಗ್ತಾರಪ್ಪ, ಬೆಳಿಗ್ಗೆ ಮನೆ ಹತ್ರ ನಮ್ ಕಷ್ಟ ಸುಖಗಳಿಗೆ ಆಗ್ತಾರೆ, ಸಿಗ್ತಾರೆ, ಏನೋ ನಮ್ ಕೆಲಸ ಮಾಡ್ಕೊಡ್ತಾರೆ. ಅವ್ರ ಮನೆಗೆ ಹೋದ್ರೆ ಒಂದ್ ಲೋಟ ನೀರ್ ಕುಡ್ದಾದ್ರೂ ಬರ್ಬಹುದು ಅಮ್ಮಂತ ವಿಶ್ವಾಸ ಇದೆಯಲ್ಲ. ಹತ್ರದಿಂದ ನಾವ್ ಯಾವಾಗ್ಲೂ ನಿನ್ ಜೊತೆಗಿದ್ರೆ ನೀನ್ ನನ್ ಜೊತೆಗೆ ಇರ್ತೀಯ. ಯಾವಾಗ್ಲೂ ಒಂದ್ ದಿವಸ ಬಂದು ಒಂದ್ 500-1000 ಕೊಟ್ಟು ಹೋದ್ರೆ ಆ ದುಡ್ಡು ಮುಗಿಯೋವರೆಗೂ ಮಾತ್ರ ನಾನು ನಿನ್ ಜ್ಞಾಪಕದಲ್ಲಿ ನಿನ್ ಮನ್ಸಲ್ಲಿ ಇರ್ತೀನಿ. ಆಮೇಲೆ ತದನಂತರ ಹೊರಟೋಗ್ತೀನಿ. ಅಂದ್ರೆ ನೀವು ಈ ರಾಜಕೀಯದಲ್ಲಿ ಇದೀರಲ್ಲ, ನಿಮ್ ಮನೆಯೊಳಗೆ ಯಾರು ನಿಮ್ಗೆ ವಿರೋಧಿ ತರ, ಅಂದ್ರೆ ರಾಜಕೀಯದಲ್ಲಿ ವಿರೋಧಿ ತರ ಯಾರು ಇಲ್ವಾ? ನಮ್ಮನೆಯಾಗಿರಲ್ಲ. ನಮ್ಮನೆಯಾಗ ಹಾಕಿದ್ದಾರೆ ಅಂದ್ರೆ ಮನೆಯಿಂದ ರಿಲೇಟಿವ್ಸ್ ಇಲ್ಲ ಯಾರು ವಿರೋಧಿ ಇಲ್ಲ 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 ಆತರ ಏನಿಲ್ಲ. ಬಿಡು ಅಯ್ಯಪ್ಪ, ಒಂದು ಇದ್ರಲ್ಲಿ ಬೆಳ್ಕೊಂತ ಇದಾರೆ, ಒಂದ್ ರಾಜಕೀಯ ಮಾಡ್ತಾವ್ರೆ, ಎಲ್ಲರಿಗೂ ಸಹಾಯ ಮಾಡ್ತಾರೆ, ಅವ್ರ ಜೊತೆಗೆ ನಾವು ಕೂಡ ನಮ್ ಕೈಲಾಗೋದು ಸಪೋರ್ಟ್ ಮಾಡೋಣ ಅನ್ನೋಂತ ಮನಸ್ಥಿತಿನಲ್ಲಿ ಇದಾರೆ. ಯಾರು ವಿರೋಧ ಮಾಡಿ ನೀನ್ ಯಾಕೆ ರಾಜಕೀಯ ಮಾಡ್ತೀಯಾ, ನೀನ್ ಯಾಕೆ ಹೋಗ್ತೀಯಾ, ದುಡ್ಡು ಕಳ್ಕೊಂಡು ರಾಜಕೀಯ ಯಾಕೆ ಮಾಡ್ತೀಯಾ ಅಂತ ಹೇಳಿ ಯಾರು ಪ್ರಶ್ನೆ ಮಾಡೋದಿಲ್ಲ ನನಗೆ. ಸರ್, ಆಮೇಲೆ ಇನ್ನೊಂದೇನಂದ್ರೆ ಈ ಸತಿ ಚುನಾವಣೆಯಲ್ಲಿ ಏನಾದ್ರು ನೀವು ಗೆದ್ರೆ, ಉನ್ನತ ಮಟ್ಟದಲ್ಲಿ ಏನಾದ್ರು ಗೆದ್ದಿ ಪಕ್ಷ ಮೇಲ್ಮಟ್ಟಕ್ಕೆ ಬಂತು ಅಂದ್ರೆ ಅಭಿವೃದ್ಧಿ ನೀವ್ ಯಾವ ತರ ಮಾಡ್ತೀರಾ? ಸರ್, ನಾನು ಹೇಳೋದು ಇಷ್ಟೇ, ನಮ್ ತಾಲೂಕಿನ ಜನತೆ ಬಹಳ ನೊಂದು ಬೆಂದು ಹೋಗ್ಬಿಟ್ಟಿದ್ದಾರೆ. ಎಂದು ಈ ಸರ್ಕಾರ ಹಾಳಾಗ್ ಹೋಗುತ್ತಪ್ಪ ಅನ್ನೋಂತ ಸ್ಥಿತಿಗೆ ಬಂದಿದ್ದಾರೆ. ಹಾಗಾಗಿ ಹಿಂದೆ ನಮ್ಮ ಪಕ್ಷದಲ್ಲಿ ಮುಖ್ಯಮಂತ್ರಿ ಆದಂತ ಸಂದರ್ಭದಲ್ಲಿ ಕುಮಾರಣ್ಣ ಅವರು ಸಾಕಷ್ಟು ಅಭಿವೃದ್ಧಿ ಕಾರ್ಯಗಳನ್ನ ಮಾಡಿದ್ದಾರೆ. ರೈತರ ಸಾಲ ಸುಮಾರು 25,000 ಕೋಟಿವಷ್ಟು ರೈತರ ಸಾಲ ಮನ್ನಾ ಮಾಡಿದ್ದಾರೆ. ಆಮೇಲೆ ಗ್ರಾಮ ವಾಸ್ತವ್ಯ ಮಾಡಿದ್ದಾರೆ, ಬೈಸಿಕಲ್ ಕೊಡ್ಸ ಅಂತ ಕೆಲಸ ಮಾಡಿದ್ದಾರೆ, ಗೃಹಲಕ್ಷ್ಮಿ, ಭಾಗ್ಯಲಕ್ಷ್ಮಿ ಯೋಜನೆ ಎಲ್ಲ ಮಾಡಿದ್ದಾರೆ. ಸಾಕಷ್ಟು ಡೆವಲಪ್ಮೆಂಟ್ ರೈತರ ಪರವಾಗಿ ನಮ್ ಕುಮಾರಣ್ಣ ಮಾಡಿದ್ದಾರೆ. ಹಾಗಾಗಿ ಒಂದು ಕುಮಾರಸ್ವಾಮಿ ಅವರು ಇವತ್ತು ಮುಖ್ಯಮಂತ್ರಿ ಅಲ್ಲ, ರಾಜ್ಯದಿಂದ ಕೇಂದ್ರಕ್ಕೆ ಮಂತ್ರಿಯಾಗಿ ಭಾರತೀಯ ಜನತಾ ಪಕ್ಷದ ಜೊತೆಗೆ ಕೇಂದ್ರ ಸರ್ಕಾರದಲ್ಲಿ ಕೆಲಸ ಮಾಡ್ತಾರೆ. ಇಂತಹ ಕಾಲದಾಗೂ ಕೂಡ ಒಬ್ಬ ಹಾಲಿ ಮುಖ್ಯಮಂತ್ರಿ ಇರೋರ್ ಮನೆ ಬಾಗ್ಲಿಗೆ ಹೋಗಲ್ಲ ಜನ, ಕುಮಾರಸ್ವಾಮಿ ಮನೆ ಬಾಗ್ಲಿಗೆ ಹೋಗ್ತಾರೆ. ಏನೋ ಒಂದು ಒಳ್ಳೇದು ಮಾಡ್ತಾನೆಯಪ್ಪ ಅಂತ, ಬಡವ್ರ ಕಷ್ಟ ಆಲಿಸ್ತಾನೆ ಅಂತ ಹೋಗ್ತಾರೆ. ಸಾವಿರಾರು ಜನ ಹೋಗ್ತಾರೆ. ಅದ್ರಾಗೂ ಈ ಅಂಗವಿಕಲರು ಏನಾದ್ರು ಬಂದ್ರೆ ಅವ್ರು ದೂರ ಇದ್ರು ಕೂಡ ಕರೆದು ಎದುರಿಗೆ ಕುಂಡ್ರಿಸ್ಕೊಂಡು ಪೊಲೀಸ್ನವ್ರಿಗೆ ಹೇಳಿ ಇಲ್ಲಿ ಕರ್ಸ್ಕೊಂತಾರೆ. ಕರ್ಸ್ಕೊಂಡು ಅವ್ರದ್ದೇನ್ ಕಷ್ಟ ಸುಖ ಕೇಳಿ ಕಳಿಸ್ತಾರೆ. ಇಂತ ಮಾತೃ ಹೃದಯ ಇದೆಯಲ್ಲ ಕುಮಾರಣ್ಣನಿಗೆ, ಇದು ಬಹಳ ಜನ ಇಷ್ಟಪಡ್ತಾರೆ ನಮ್ಮ ಪಕ್ಷಕ್ಕೆ. ಹಾಗಾಗಿ ನಾವು JDS ಅಲ್ಲಿ ಕುಮಾರಣ್ಣನೇ ಒಂದು ಇದನ್ನ ತಗೊಂಡು ಅವ್ರ ಆದರ್ಶದ ಮೇರೆಗೆ ನಮ್ಮ ಕ್ಷೇತ್ರ ಅಭಿವೃದ್ಧಿ ಮಾಡ್ಬೇಕು ಅನ್ನೋಂತ ನಿಟ್ಟಲ್ಲಿ ಹೊರಟಿದ್ವಿ. ಸರ್, ಇನ್ನೊಂದೇನಂದ್ರೆ ರಾಜಕೀಯ ವ್ಯಕ್ತಿಗಳು ಮನೆ ಬಾಗ್ಲಿಗೆ ಹೋಗ್ತೀವಿ ಅಂದ್ರೆ ಹಲವಾರು ಪಕ್ಷದ ರಾಜಕೀಯ ವ್ಯಕ್ತಿಗಳು ಅಂದ್ರೆ ವೇಟ್ ಮಾಡಿಸ್ತಾರೆ, ಕಾಯಿಸ್ತಾರೆ, ಅಥವಾ ನನ್ಗೆ ಇವಾಗ ಟೈಮ್ ಇಲ್ಲ, ನಾಳೆ ಸಿಗ್ತೀನಿ, ನಾಡ್ ಸಿಗ್ತೀನಿ, ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಕೊನೆಯವ್ರು ನಮ್ ಕೈಗೆ ಸಿಗೋದೇ ಇಲ್ಲ. ಬಟ್ ಈ JDS ಅನ್ನೋ ಪಕ್ಷ ನಾನು ನೋಡ್ದಾಗಿಂದ ಮನೆ ಬಾಗ್ಲಿಗೆ ಯಾರು ಹೋಗ್ತಾರೋ ಅವ್ರು ಒಂದ್ ಲೋಟ ನೀರ್ ಕೊಟ್ಟು ಕಳಿಸ್ತಾರೆ, ಅಥವಾ ಅವ್ರ ಕೈಲಾಗಿ ಸಹಾಯ ಏನಾಗುತ್ತೆ ಅದನ್ನ ಮಾಡಿ ಕಳಿಸ್ತಾರೆ. ನನ್ಗೆ ಇದೊಂದು ಇಷ್ಟ ಆಯ್ತು. ಆಮೇಲೆ ನಮ್ಮ ಈ ಬಯಲುಸೀಮೆ ಪ್ರದೇಶ ಅಂತ ಹೇಳ್ಬಿಟ್ಟು ನಮ್ ಚಿತ್ರದುರ್ಗ ಡಿಸ್ಟಿಕ್ ನ ಹಿಂದೂಳ್ ಮಠ ಮಾಡ್ಬಿಟ್ಟವ್ರೆ. ಅಂದ್ರೆ ಯಾವ್ದೇ ರಾಜಕೀಯ ಬಂದ್ರು ಹಿಂದೂಳ್ ಮಠ ಮಾಡವ್ರೆ. ಬಟ್ ಕುಮಾರಣ್ಣ ಅವತ್ತಿಂದ ಹೇಳ್ಕೊಂಡ್ ಬರ್ತವ್ರೆ, ಬಯಲುಸೀಮೆ ಪ್ರದೇಶ ಏನಾದ್ರು ನಮ್ ಚುನಾವಣೆಯಲ್ಲಿ ಏನಾದ್ರು JDS ಸದಸ್ಯರು ಏನಾದ್ರು ಗೆದ್ರೆ ಬಯಲುಸೀಮೆ ಪ್ರದೇಶನ ಬೆಳ್ಸೋಣ ಅಂತ. ನಿಮ್ ಪ್ರಕಾರ ಬಯಲುಸೀಮೆ ಪ್ರದೇಶನ ಬೆಳೆಸ್ಬೇಕಂದ್ರೆ ಯಾವ ತರ ಬೆಳೆಸಬಹುದು ಸರ್? ನೀರಾವರಿ ಸೌಲಭ್ಯ ಮೊದಲು ಪ್ರತಿ ಗ್ರಾಮಕ್ಕೂ ರೈತರಿಗೆ ಅನುಕೂಲ ಆಗೋ ರೀತಿಯಲ್ಲಿ ನೀರಾವರಿ ಸೌಲಭ್ಯವನ್ನ
ಕಲ್ಪಿಸ್ಕೊಡ್ಬೇಕು. ಅದಕ್ಕೆ ಮುಖ್ಯ ಉದ್ದೇಶ ಭದ್ರಾ ಮೇಲ್ದಂಡೆ ಯೋಜನೆ ಪೂರ್ಣಗೊಂಡು ನಮ್ಮ ತಾಲೂಕಿನಲ್ಲಿ ಇರೋಂತ ವಿ ಸಾಗರ ಅಚ್ಚುಕಟ್ಟು ನಾಲೆನಲ್ಲಿ ಕೆಲವು ಕೆರೆಗಳು ಬರ್ತವೆ, ಅದನ್ನ ಹೊರತುಪಡಿಸಿನೂ ಕೂಡ ಬರ್ತವೆ. ಆ ಎಲ್ಲಾ ಕೆರೆಗಳಿಗೂ ಕೂಡ ನೀರಿನ ವ್ಯವಸ್ಥೆ ಮಾಡ್ಬೇಕು. ನೀರಿನ ವ್ಯವಸ್ಥೆ ಆದ್ರೆ ರೈತರು ಯಾರು ಇವತ್ತು ಭಿಕ್ಷೆ ಬೇಡಿ ಅವರಿವರಿಂದ ಸುತ್ತರ್ಕೊಂಡು ಹೋಗಿ 500 ಕೊಡು 100 ಕೊಡು ಅಂತ ಭಿಕ್ಷೆ ಬೇಡ ಜನ ನಮ್ಮ ತಾಲೂಕಲ್ಲಿ ಇಲ್ಲ. ಅವ್ರನ್ನ ಅವ್ರು ಬೆಳ್ಕೊಂಡ್ ತಿಂತಾರೆ. ಅವ್ರಿಗೆ ಬೇಕಾಗಿರೋದು ನೀರು. ನೀರಿನ ವ್ಯವಸ್ಥೆ ಒಂದು ನಾವು ಅವ್ರಿಗೆಲ್ರಿಗೂ ಮಾಡ್ಕೊಟ್ರೆ ಇವತ್ತು ಕುಮಾರಸ್ವಾಮಿನೂ ನೆನ್ಸ್ಕೊಂತಾರೆ. ನಾವು ಇಲ್ಲಿ ಈ ಕ್ಷೇತ್ರದಾಗ ಏನಾದ್ರು ಆಯ್ಕೆ ಆಗಿದ್ದಂತ ಸಂದರ್ಭದಲ್ಲಿ ನಮ್ಮನ್ನು ಕೂಡ ಅದಕ್ಕೆ ನೆನ್ಸ್ಕೊಂಡು ಒಳ್ಳೆ ಗೌರವ ಬರೋ ನಿಟ್ಟಿನಲ್ಲಿ ನಡ್ಕೊಂತಾರೆ. ನಾವು ಕೂಡ ಅದನ್ನ ನಡ್ಕೋಬೇಕು. ನಾವ್ ಏನ್ ಮಾಡ್ತೀವೋ ಬಿಡ್ತೀವೋ ಗೊತ್ತಿಲ್ಲ, ನೀರಿನ ವ್ಯವಸ್ಥೆ ಮಾತ್ರ ಮಾಡಿ ಕೊಡ್ಲೇಬೇಕು. ಅದರಲ್ಲೂ ನಮ್ಮ ಕಲ್ವಳಿ ಭಾಗ ಅಂತ ಏನ್ ಜೋಗನಹಳ್ಳಿ ಹೋಬಳಿ ಇದೆ, ಸುಮಾರು ಒಂದು 18 ಕೆರೆಗಳು ನೀರು ತುಂಬಿಸಂತ ಕೆಲಸ ಇದೆ. ಅವು ಸೇರ್ಕೊಂಡಿಲ್ಲ. ಭದ್ರಾ ಮೇಲ್ದಂಡೆ ಯೋಜನೆ ಅಡಿಯಲ್ಲಿ 133 ಕೆರೆಗಳನ್ನ ನೀರು ತುಂಬಿಸ್ಬೇಕು ಅಂತ ಒಂದು ಯೋಜನೆ ಮಾಡಿದ್ದಾರೆ. ಅದರಲ್ಲಿ ಈ ಕೆಲವು ಕೆರೆಗಳು ತಪ್ಪೋಗಿದಾವೆ, ಬಿಟ್ಬಿಟ್ಟಿದಾವೆ. ಕೆಲವು ಕೆರೆಗಳಿಗೆ ಮಾತ್ರ ಈಗ ಆಗಿದಾವೆ. ಈಗ ಐಮಂಗ್ಲ ಹೋಬಳಿನೂ ಕೂಡ ಅಷ್ಟೇ. ಐಮಂಗ್ಲ ಹೋಬಳಿಗೂ ಒಂದು 17 ಕೆರೆಗೆ ನೀರು ತುಂಬಿಸ್ಬೇಕು, ಅದು ಬಿಟ್ಟೋಗಿದೆ. ಅದನ್ನ ಏನಾದ್ರೂ ಮಾಡಿ ನಾವು ನೀರು ತುಂಬಿಸ ಅಂತ ಕೆಲಸ ಮಾಡಿದ್ರೆ ಐಮಂಗ್ಲ ಹೋಬಳಿ ಒಂದು, ಬೆಂಗಾಡು ಅಲ್ಲಿ ನೀರಿಲ್ಲ, ತೋಟಗಳಿಲ್ಲ, ಜೋಗನಹಳ್ಳಿ ಹೋಬಳಿ ಒಂದು, ಇವೆರಡು ಹೋಬಳಿಗಳಲ್ಲಿ ನೀರಿನ ವ್ಯವಸ್ಥೆ ನಾವು ಮಾಡಿದ್ರೆ ಖಂಡಿತವಾಗ್ಲೂ ನಮ್ಗೆ ಜನ ಜ್ಞಾಪಿಸ್ಕೊಂತಾರೆ. ಕುಮಾರಸ್ವಾಮಿ ಅವರ ಹೆಸರು ಉಳಿಯುತ್ತೆ. ನಮ್ದು ಇಲ್ಲಿ ಸ್ಥಳೀಯ ನಾಯಕರೇನು ಗುರುತಿಸ್ಕೊಂಡು ನಾವು ಚುನಾವಣೆ ಸಂದರ್ಭದಲ್ಲಿ ಹೋಗಿ ಅವ್ರಿಗೆ ಮಾತು ಕೊಟ್ಟಿರ್ತೀವಿ, ಆ ಮಾತನ್ನು ಉಳ್ಕೊಂಬತ್ತೆ. ಜನನು ಕೂಡ ಅವ್ರನ್ನ ಅವ್ರು ಬೆಳ್ಕೊಂಡ್ ತಿಂತಾರೆ. ಯಾರು ಭಿಕ್ಷೆ ಬಿಡಲ್ಲ. ಅವ್ರ ಮಕ್ಕಳನ್ನ ವಿದ್ಯಾಭ್ಯಾಸ ಮಾಡಿಸ್ತಾರೆ, ಆರ್ಥಿಕವಾಗಿ ಸಬಲರಾಗ್ತಾರೆ. ನೀರಿನ ವ್ಯವಸ್ಥೆ ಒಂದು ಮುಖ್ಯವಾಗಿ ನಮ್ಮ ತಾಲೂಕಿಗೆ ಬೇಕು. ಎಲೆಕ್ಷನ್ ಅಲ್ಲಿ MLA ಆಗಿ ಆಯ್ಕೆ ಆದ್ರೆ ನಮ್ಮ ಒಂದು ಧರ್ಮಪುರ ಹೋಬಳಿಗೆ ಯಾವ ರೀತಿಯಾದಂತ ಒಂದು ಸಪೋರ್ಟ್ ಕೊಡ್ತೀರಾ, ಏನ್ ಮಾಡ್ಕೊಡ್ತೀರಾ ಅಂತ ಅದ್ರ ಬಗ್ಗೆ ಸ್ವಲ್ಪ ಹೇಳ್ತೀರಾ? ಧರ್ಮಪುರ ಒಂದು ದೊಡ್ಡ ತಾಲೂಕು ಮಟ್ಟದ ದೊಡ್ಡ ಹೋಬಳಿ, ಅದು ಧರ್ಮಪುರ ಹೋಬಳಿ. ಅಲ್ಲಿ ಆ ಹೋಬಳಿನಲ್ಲಿ ಒಂದು ತಾಲೂಕು ಹೆಡ್ ಕ್ವಾರ್ಟರ್ ತಾಲೂಕು ಮಾಡಬೇಕು ದಶಕಗಳಿಂದ ಹೋರಾಟ ನಡೀತಾ ಇದೆ. ಸ್ಟ್ರೈಕು ನಡೀತಾ ಇದ್ದಾರೆ. ಇದರಿಂದ ಮನವಿ ಮಾಡ್ತಾರೆ. ಸರ್ಕಾರ ಬಂದಾಗೆಲ್ಲ ಹೇಳ್ತಾರೆ. ಎಲ್ಲ ಆ ಭಾಗದ ಮುಖಂಡರು ನಮ್ಮ ಸಂಪರ್ಕದಲ್ಲಿ ಇದ್ದಾರೆ. ನನ್ನ ಆದ್ಯತೆ ಮೊದಲನೇದಾಗಿ ನೀರಾವರಿಗೆ ಮೊದಲನೇ ಆದ್ಯತೆ ಕೊಡ್ತೀವಿ. ಎರಡನೇದಾಗಿ ಧರ್ಮಪುರ ಕೆರೆಗೆ ನೀರು ತುಂಬಿಸಂತ ಕೆಲಸ ಈಗ ನಡೀತಾ ಇದೆ, ಆಗ್ತೈತೆ. ಇನ್ನು ಉಳಿದಿರೋಂಥ ಕೆರೆಗಳಿಗೂ ನೀರು ತುಂಬಿಸೋದು. ಮತ್ತೆ ತಾಲೂಕು ಕೇಂದ್ರವಾಗಿ ಧರ್ಮಪುರ ಹೋಬಳಿನ ತಾಲೂಕು ಮಾಡೋದಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ. ಮೊದಲನೇ ಆದ್ಯತೆ ಆ ಭಾಗದ ಜನತೆಗಾಗಿ, ನಮ್ಮ ತಾಲೂಕಿನಲ್ಲಿ ಆಗಿರೋದ್ರಿಂದ ಧರ್ಮಪುರನ ನಾವು ಬಿಟ್ಕೊಡಂಗಿಲ್ಲ. ಅದು ಇನ್ನೊಂದು ನಡೀತಾ ಇದೆ. ಚಳ್ಳಕೆರೆನಲ್ಲಿ ಪ್ರಶಾಂತ್ ತಾಲೂಕು ಮಾಡ್ಬೇಕು ಅಂತೇಳಿ ರಘುಮೂರ್ತಿ ಅವರು ಕೂಡ ಹೋರಾಟ ಮಾಡ್ತಾವ್ರೆ. ನಮ್ಮ ತಾಲೂಕಿನವ್ರಿಗೆ ಯಾರಾದ್ರೂ ಇದ್ದಿದ್ರೆ, ಮಂತ್ರಿ ಆಗಿದ್ದಿದ್ರೆ ಈ ಗವರ್ಮೆಂಟ್ ಅಲ್ಲಿ ಕ್ಯಾಬಿನೆಟ್ ಅಲ್ಲಿ ಇತ್ತು ತಾಲೂಕು ಮಾಡ್ಬೋದಾಗಿತ್ತು. ಅವರು ಚಳ್ಳಕೆರೆ ಆದ್ರೆ ಅವರು ಚಳ್ಳಕೆರೆ, ಅವ್ರು ಪರಶುರಾಂಪುರ ತಾಲೂಕು ಮಾಡ್ತೀನಿ ಅಂದ್ರೆ ಇವ್ರು ಯಾಕೆ ವಿರೋಧ ಮಾಡ್ತಾರೆ? ಸುಮ್ಮನೆ ಆಗ್ತಾರೆ. ಇವ್ರು ಅವರೇ ಆಗಿರೋದ್ರಿಂದ. ಹಾಗಾಗಿ ಈ ತಾಲೂಕಿನ ಜನ ಮನಸ್ಸು ಮಾಡಿ ಈ ಸಾರಿ ಸ್ಥಳೀಯರನ್ನ ನಮ್ಮ ತಾಲೂಕಿನ ಗೆಲ್ಲಿಸ್ಕೊಂಡ್ರೆ ಧರ್ಮಪುರ ಹೋಬಳಿನ ತಾಲೂಕು ಮಾಡೋದಕ್ಕೆ ಮುಂದಾಗ್ತಾರೆ. ನಮ್ಮ ಪಕ್ಕದಾಗ ಅದು ಒಂದು ತಾಲೂಕು ಹೆಡ್ ಕ್ವಾರ್ಟರ್ ಅಂದ್ರೆ ತಾಲೂಕು ಮಟ್ಟದಾಗ ಎಲ್ಲ ಅಧಿಕಾರಿಗಳು ಮತ್ತೆ ಎಲ್ಲ ಆಫೀಸ್ಗಳು ಎಲ್ಲ ಸವಲತ್ತುಗಳು ಅಲ್ಲೂ ಸಿಗುತ್ತೆ. ಎಲ್ಲ ತಾಲೂಕು ಸಿಗಂತ ಎಲ್ಲದೂ ಹೋಬಳಿ ಮಾಡಿದ್ರೆ ತಾಲೂಕು ಆಗೋದ್ರಿಂದ ಸಿಗುತ್ತೆ. ಪ್ರಾಮಾಣಿಕವಾಗಿ ನಾನು ಹೇಳ್ತಿದ್ದೀನಿ, ಧರ್ಮಪುರ ಹೋಬಳಿನ ತಾಲೂಕು ಕೇಂದ್ರ ಮಾಡಬೇಕು ಅಂತ ಹೇಳಿ ನಾನು ಪ್ರಾಮಾಣಿಕವಾದಂಥ ಪ್ರಯತ್ನ ಮಾಡಿ ಅದನ್ನು ತಾಲೂಕು ಮಾಡೋದಕ್ಕೆ ಸತತ ಪ್ರಯತ್ನ ಹಾಕಿ ಮಾಡಿಸೋದಕ್ಕೆ ನಾನು ಖಂಡಿತ ಪ್ರಯತ್ನ ಮಾಡಿ ಮಾಡಿಸ್ಕೊಟ್ಟೇ ಕೊಡ್ತೇನೆ. ಈಗ ನೀವು ಇಷ್ಟೊತ್ತು ಪಾಡ್ಕಾಸ್ಟರ ನಮ್ಮ ಹತ್ರ ನಿಮ್ಮ ಚೈಲ್ಡ್ಹುಡ್ ಡೇಸ್ ಅನುಭವ, ರಾಜಕೀಯ ಒಂದು ಯಾವ ತರ ಅನುಕಂತವಾಗಿ ಬೆಳ್ಕೊಂಡ್ ಬಂದಿದೆ ಅಂತ ನಮ್ಮ ಹತ್ರ ಎಲ್ಲ ಹಂಚ್ಕೊಂಡಿದ್ದೀರಾ. ಈಗ ಬೈ ಎಲೆಕ್ಷನ್ ಬೇರೆ ಬರ್ತಾ ಇದೆ, ಹತ್ರದಲ್ಲಿದೆ. ಇನ್ನೊಂದು 3-4 ತಿಂಗಳಲ್ಲಿ ಅನೌನ್ಸ್ ಆಗ್ಬೋದು, ನಡೀಬಹುದು. ಅದರಿಂದ ನಿಮಗೆ ಟಿಕೆಟ್ MLA ಟಿಕೆಟ್ ಸಿಕ್ಕಿ ನಮ್ಮ ಒಂದು ಹಿರಿಯೂರ ಒಂದು ಕ್ಷೇತ್ರವನ್ನು ಅಭಿವೃದ್ಧಿ ಮಾಡಿ, ಹಾಗೆ ನಮ್ಮ ಒಂದು ಕ್ಷೇತ್ರ ಸ್ಥಳ ಆದಂತ ಧರ್ಮಪುರವನ್ನು ಅಭಿವೃದ್ಧಿ ಮಾಡಬೇಕು ಅಂತ ಅಲ್ಲಿ ಕಳಕಳಿಯಾಗಿ ಕೇಳ್ಕೊಳ್ತೀನಿ. ಖಂಡಿತ ನಿಮ್ಮ ಆಶೆಗಳಿಗೆ ಧಕ್ಕೆ ತರದ ರೀತಿಯಲ್ಲಿ ಪ್ರಾಮಾಣಿಕವಾದಂತ ಪ್ರಯತ್ನ ಮಾಡಿ. ಈ ಟೌನ್ ಅಲ್ಲಿ ರೋಡ್ಗಳೆಲ್ಲ ಹಾಳಾಗೋಗಿದ್ದಾವೆ. ಆಮೇಲೆ ಮೇನ್ ರೋಡ್ ಹೊಡಿಲಿಲ್ಲ, ಎಲ್ಲ ಟ್ರಾಫಿಕ್ ಆಗಿ ನಿಂತ್ಕೊಂತಾರೆ. ರೋಡ್ ಅಗಲೀಕರಣ ಮಾಡೋ ಅಂತ ಕೆಲಸ ಮೂಲಿಗೆ ಬಿದ್ದೋಯ್ತು. ಸುಮಾರು 20 ವರ್ಷದಿಂದ ಬಂದ ಎಲ್ಲ MLAಗಳು ಹೇಳ್ತಾರೆ, ಯಾರೂ ಮಾಡಲ್ಲ. ಹಾಗಾಗಿ ಟೌನ್ ಅಲ್ಲಿ ಕೂಡ ಅದು ಬಹಳ ಸಮಸ್ಯೆ ಇದೆ. ರೋಡ್ ಅಗಲೀಕರಣ ಮಾಡೋವಂಥದ್ದು, ರೋಡ್ ನಮ್ಮ ತಾಲೂಕಿನಲ್ಲಿ ಇನ್ನೂ ಸಾಕಷ್ಟು ಅಭಿವೃದ್ಧಿ ಕಾರ್ಯಗಳು ಮಾಡೋವಂಥದ್ದು ಅವನ್ನೆಲ್ಲ ಕೂಡ ಮಾಡಬೇಕು. ಅದಕ್ಕೆಲ್ಲನೂ ಕೂಡ ನಮ್ಮ ಜನತೆ, ನಮ್ಮ ತಾಲೂಕಿನ ಜನತೆ ದೊಡ್ಡ ಮನಸ್ಸು ಮಾಡಿ ಇವತ್ತು ಕೇವಲ ಅವನ ಹಣದ ಆಮಿಷಕ್ಕೋ ಯಾವುದೋ ಒಂದು ಆಮಿಷಕ್ಕೆ ಒಳಗಾಗದೆ ಹೊರಗಡೆಯಿಂದ ಬಂದಿರೋದನ್ನ ಆಯ್ಕೆ ಮಾಡಲಿದ್ದಂಗೆ ಸ್ಥಳೀಯರಿಗೆ ಒಂದು ಅವಕಾಶ ಮಾಡಿಕೊಡ್ಬೇಕು. ಸ್ಥಳೀಯರಿಂದ ನೀವು
ಎಲ್ಲ ಕೆಲಸ ಕಾರ್ಯಗಳನ್ನ ತಗೊಳ್ಬೋದು, ಯಾರೇ ಇರ್ಬೋದು, ಜಯಣ್ಣನೇ ಅಂತ ಅಲ್ಲ, ಯಾರಿಗಾದ್ರೂ ಆಯ್ತು. ನೀವು ಮನ್ನಣೆ ಹಾಕಿ ಮನ್ನಣೆ ಕೊಡೋದಾದ್ರೆ ಸ್ಥಳೀಯರಿಗೆ ಒಂದು ಅವಕಾಶ ಮಾಡಿ ಕೊಡಿ. ಅವ್ರಿಗೂ ಒಂದ್ಸಾರಿ ಕೊಟ್ಟು ನೋಡಿ, ಎಂತೆಂಥವ್ರಿಗೆ ಕೊಟ್ಟು ನೋಡ್ಬಿಟ್ಟಿರಿ, ಎಲ್ಲ ಹೋಗಿದ್ದಾರೆ. ಇವತ್ತು ನಮ್ಮ ತಾಲೂಕಲ್ಲಿ ನಿಮ್ಮ ಕೈಗೆ ಸಿಗೋರು ಸ್ಥಳೀಯವಾದರು, ಜಯಣ್ಣನೂ ಇರ್ಬೋದು ಅಥವಾ ಇನ್ನೊಬ್ರು ಇರ್ಬೋದು. ಇಬ್ಬರನ್ನು ತುಲನೆ ಮಾಡ್ರಿ, ಯಾರು ನಮ್ಮ ಕಷ್ಟ ಸುಖಗಳಿಗೆ ಎದ್ದಾಗಿ ಸಿಗ್ತಾರೆ ಅನ್ನೋದನ್ನ ನೋಡ್ಬಿಟ್ಟು ಅಂಥವ್ರಿಗೆ ಮತ ಹಾಕಿ ಗೆಲ್ಲಿಸ್ಕೊಳ್ರಿ. ಸ್ಥಳೀಯರನ್ನ, ಹಿರಿಯೂರ ಸ್ವಾಭಿಮಾನದ ಪ್ರಶ್ನೆ, ಹಿರಿಯೂರ ಸ್ವಾಭಿಮಾನನ ನಾವು ಉಳಿಸ್ಕೋಬೇಕು. ಬೇರೆ ಜನ ಏನಯ್ಯ ಹಿರಿಯೂರು ಅಂತ ಯಾರ್ಯಾರೋ ಬಂದು ಗೆಲ್ಲಿತಾರೆ, ಇಲ್ಲ ಏನ್ ಮಾಡ್ತಿರಲ್ಲ, ನಿಮ್ಗೆ ಏನಾಗೈತ್ರಲ್ಲ ಅಂತ ಬೈತಾರೆ ಬೇರೆಯವರು. ಹಾಗಾಗಿ ಅಂಥವ್ರಿಗೆಲ್ಲ ಅವಕಾಶಗಳು ಕೊಡ್ಲಿಲ್ದಂಗೆ ಸ್ಥಳೀಯರನ್ನೇ ಆಯ್ಕೆ ಮಾಡ್ಬೇಕು ಅಂತ ನಮ್ಮ ಇಡೀ ನಮ್ಮ ತಾಲೂಕಿನ ಎಲ್ಲ ಮಹಾಜನತೆಗೆ ದೊಡ್ಡ ನಮಸ್ಕಾರ ಮಾಡಿ ನನ್ನ ಮಾತು ಮುಗಿಸ್ತೀನಿ.